ಹಾಯ್ ನಮಸ್ಕಾರ. ಅರ್ಲಿಕಟ್ಟೆ ಎಪಿಸೋಡ್ ನಂಬರ್ 9. 9 ವಾರ ಆಯ್ತಲ್ಲ ಸುಪ್ರೀತ್, ಹಂಗೆ ನಡ್ಕೊಂಡು ಬಂದು ಗ್ರೇಟ್. 9 ವಾರ ಆಯ್ತು ನಮ್ ಜೊತೆ ಇದ್ದೀರಾ, ಕೇಳಿಸ್ಕೊಂತಾ ಇದ್ದೀರಾ. ಸಜೆಷನ್ಸ್ಗೆ ಯಾವಾಗ್ಲೂ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಗೆಸ್ಟ್ ಕಾಂತಿ ಹೆಗ್ಡೆ. ಕಾಂತಿ ಹೆಗ್ಡೆ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೈದರಾಬಾದ್ ಅಲ್ಲಿ ನೆಲೆಸಿದ್ದಾರೆ. ನಾವು ಇವತ್ತು ಕಾಂತಿ ಹೆಗ್ಡೆನ ಏನಕ್ಕೆ ಕರೆದಿದೀವಿ ಅಂದ್ರೆ ಪ್ರೋಗ್ರಾಮ್ಗೆ, ಕಾಂತಿ ಹೆಗ್ಡೆ ತಮ್ಮ ಮೊದಲನೇ ಸ್ಯಾಲ್ರಿ ಬಂದಾಗ್ಲಿಂದ ಎಲ್ಲ ಕಡೆ ಸುತ್ತಾ ಇದ್ದಾರೆ. ಶಿ ಈಸ್ ಅ ಟ್ರಾವೆಲರ್ ಅಂಡ್ ನಾವೆಲ್ಲ ಅವ್ರ ಜೊತೆ ಮಾತಾಡಿ ಅವ್ರ ಎಕ್ಸ್ಪೀರಿಯನ್ಸಸ್, ಅವ್ರು ಎಲ್ಲೆಲ್ಲಿ ಹೋಗಿದ್ರು, ಟ್ರಾವೆಲಿಂಗ್ ಅವ್ರು ಯಾಕೆ ಇಷ್ಟೊಂದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಪ್ಲಸ್ ವಿ ವಿಲ್ ಆಲ್ಸೋ ಟಾಕ್ ಟು ಹರ್ ಅಬೌಟ್ ಸರ್ಟನ್ ಅಸೋಸಿಯೇಟೆಡ್ ಕ್ವೆಶನ್ಸ್. ಸೊ ಕಾಂತಿ, ಓವರ್ ಟು ಯು. ಇಂಗ್ಲಿಷ್ ಅಲ್ಲಿ ಟ್ರಾವೆಲ್ ಬಗ್ ಬಿಟ್ ಮೀ ಅಂತಾರೆ. ನೀವು ಬರ್ದಿರೋ ಬ್ಲಾಗ್ ಪೋಸ್ಟ್ಗಳು ಅದು ಇದು ಎಲ್ಲ ಓದಿದ್ರೆ ನಾಟ್ ಜಸ್ಟ್ ಒನ್ ಬಟ್ ಆರ್ಮಿ ಆಫ್ ಟ್ರಾವೆಲ್ ಬಗ್ಸ್ ಮೇ ಹ್ಯಾವ್ ಬಿಟ್ ಯು. ಊರೆಲ್ಲ ಸುತ್ತಾಡ್ಬೇಕು ಅಂತ ಅನ್ಸಿದ್ದು ಯಾಕೆ? ಫಸ್ಟ್ ಪ್ಲೇಸ್ ಎಲ್ಲಿಗೆ ಹೋಗಿದ್ ನೀವು? ಟ್ರಾವೆಲ್ ಬಗ್ ಬಿಟ್ ಮೀ ಮೋಸ್ಟ್ಲಿ ಅದು ಸರಿನೇ. ಊರೆಲ್ಲ ಸುತ್ತಾಡ್ಬೇಕು ಅಂತ ಏನ್ ಅನ್ಸ್ಲಿಲ್ಲ ನಂಗೆ. ಫಸ್ಟ್ ಇನಿಷಿಯಲಿ ನಂಗೆ ಏನ್ ಅನಿಸ್ತು ಅಂತ ಅಂದ್ರೆ, ನಾನ್ ಸಾಗರದ ಹತ್ರ ಒಂದು ಚಿಕ್ಕ ಹಳ್ಳಿನಲ್ಲಿ ಹುಟ್ಟಿದ್ದು. ನಾನ್ ಬೆಳಿತಾ ತೇಜಸ್ವಿ ಅವ್ರನ್ನ ಜಾಸ್ತಿ ಓದಿದ್ದು. ಸೊ ಅವ್ರದ್ದು ಅಲೆಮಾರಿ ಅಂಡಮಾನ್ ಈ ತರ ಪ್ರವಾಸ ಕಥನಗಳನ್ನ ಸುಮಾರು ಓದ್ತಾ ಇದ್ದೆ. ಇವನ್ ಅನಂತ ಮೂರ್ತಿ ಅವ್ರದ್ದು, ಆಮೇಲೆ ಇವನ್ ಪೇಪರ್ ಅಲ್ಲಿ ಅಂದ್ರೆ ಮ್ಯಾಗಝೀನ್ಸ್ ಅಲ್ಲಿ ಬರೋ ಎಲ್ಲಾ ಪ್ರವಾಸ ಕಥನಗಳನ್ನೆಲ್ಲ ಓದೋದು. ಹಾಗಾಗಿ ಏನ್ ಅನಿಸ್ತಿತ್ತು ಅಂತ ಅಂದ್ರೆ, ಮೊದ್ಲೆಲ್ಲ ಓಕೆ ಸುತ್ಕೊಂಡ್ ಬಂದ್ರೆ ಲೈಫ್ ಎಷ್ಟ್ ಚೆನ್ನಾಗಿರುತ್ತಲ್ವಾ, ಸುತ್ತಾಡ್ತಾ ಇದ್ರೆ ಲೈಫ್ ಎಷ್ಟ್ ಚೆನ್ನಾಗಿರುತ್ತೆ ಅನಿಸ್ತಿತ್ತು. ಆಮೇಲೆ ಈಗ 15 ದಿನ 20 ದಿನ ಎಲ್ಲ ಬೇರೆ ಬೇರೆ ಕಂಟ್ರಿಗಳಿಗೆ ಪ್ರವಾಸ ಹೋಗಿ ಬಂದು ಅಷ್ಟೊಷ್ಟು ದೊಡ್ಡ ಬುಕ್ ಬರೆಯೋದಾದ್ರೆ, ನಾವೊಂದ್ ಸ್ವಲ್ಪ ವರ್ಷ ಬೇರೆ ಕಡೆ ಇದ್ರೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಸೊ ಆತರ ನಾವು ದೊಡ್ಡ ಕಾದಂಬರಿನೇ ಬರಿಬೋದೇನೋ ಅನಿಸ್ತಿತ್ತು. ಸೊ ಹೀಗೆ ಲೈಕ್ ಇದೇ ರೀಸನ್ಗೆ ಅಂತ ಅಲ್ಲ, ಮೋಸ್ಟ್ ಪ್ರಾಬಬಲಿ ಅದೇನೋ ಲೈಕ್ ಓದ್ತಾ ಹಾಗೆ ಅನಿಸ್ತೋ ಏನೋ ತೇಜಸ್ವಿ ಅವ್ರನ್ನ. ಟೋಟಲಿ so when I started traveling, I started liking it. adu one reason. So it's just started. ಓಕೆ. ಅಂದ್ರೆ ಇವಾಗ ಒಂದು ಆಸ್ಪೆಕ್ಟ್ ಅಂದ್ರೆ, ಐ ಮೀನ್ ಎಲ್ರಿಗೂ ಓಡಾಡಕ್ಕೆ ಇಷ್ಟ ಇರುತ್ತೆ, ಟ್ರಾವೆಲ್ ಮಾಡಕ್ಕೆ ಖುಷಿ ಆಗುತ್ತೆ. ಬಟ್ ಐ ಥಿಂಕ್ ಆಸ್ ವಿಮೆನ್ ಫೈಂಡ್ ದಟ್ ಎಕ್ಸ್ಟ್ರಾ ಡಿಫಿಕಲ್ಟ್ ಅಲ್ವಾ, ಒಂಥರ ಚಾಲೆಂಜಿಂಗ್ ಅನ್ಸುತ್ತೆ. ಇನಿಷಿಯಲಿ ನಿಮ್ ಪೇರೆಂಟ್ಸ್ ಹೆಂಗ್ ರಿಯಾಕ್ಟ್ ಮಾಡಿದ್ರು ಇದಕ್ಕೆ? ಏನೇ ಊರ್ ಬಸ್ ಈ ತರ ತಿರ್ತೀಯ ಅಂತ ಬೈದ್ರಾ, ಅಥವಾ ಹೋಗಮ್ಮ ಜಗತ್ತನ್ನ ಅನುಭವಿಸಿ ಬಾ ಅಂತ ಸ್ಟೇಟ್ಮೆಂಟ್ ಕೊಟ್ರಾ? ಹಿಂಗಿತ್ತು? ಹೌ ಆರ್ ದೇ? ಸೊ ನೀವು ಅದನ್ನ ಹೇಳಿದ್ರಲ್ವಾ, ಅಂದ್ರೆ ಹುಡುಗಿರಿಗೆ ಓಡಾಡೋದು ತುಂಬಾ ಕಷ್ಟ ಅಂತ. ಅದೊಂದು ಪರ್ಸ್ಪೆಕ್ಟಿವ್ ಅಷ್ಟೇ. ನಮ್ಮಲ್ಲಿ ತುಂಬಾ ಜನ ಆತರ ಒಂದು ಚೌಕಟ್ಟು ಒಳಗಡೆ ಸಿಕ್ಕಾಕೊಂಡಿರ್ತಾರೆ, ಆದ್ರೆ ಅದ್ ರಿಯಾಲಿಟಿ ಅಲ್ಲ. ಸೊ ಜಗತ್ತು ಎಷ್ಟು ಹುಡುಗಿರಿಗೆ ಕ್ರೂರವಾಗಿದೆಯೋ ಅಷ್ಟೇ ಹುಡುಗರಿಗೂ ಕ್ರೂರವಾಗಿದೆ, ಎಷ್ಟು ಹುಡುಗಿರಿಗೆ ಸೇಫ್ ಆಗಿದೆಯೋ ಅಷ್ಟೇ ಹುಡುಗರಿಗೂ ಸೇಫ್ ಆಗಿದೆ. ಸೊ ಸೇಫು ಮತ್ತೆ ಈ ಕ್ರಿಯಾಲಿಟಿ ಅನ್ನೋದು ನಾವ್ ಯಾವ ತರ ಅದನ್ನ ಅನುಭವಿಸ್ತೀವಿ ಮತ್ತೆ ನಾವ್ ಅದಕ್ಕೆ ಹೆಂಗ್ ರಿಯಾಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್. ಸೊ ನಾವ್ ನಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಎಂಟೈರ್ ವರ್ಲ್ಡ್ ವಿಲ್ ಚೇಂಜ್ ಫಾರ್ ಅಸ್ ಅಷ್ಟೇ. ಸೊ ಅದು ನನ್ಗೆ ಅಂದ್ರೆ ತುಂಬಾ ವರ್ಷಗಳ ನಂತರ ಅನುಭವಕ್ಕೆ ಬಂದಿದ್ದು. ಅಂದ್ರೆ ಹೊರಗಡೆ ಎಲ್ಲ ಬದುಕ್ತಾ ಒಂಟಿಯಾಗಿ ಬದುಕ್ತಾ ಆತರ ಅನುಭವಕ್ಕೆ ಬಂದಿದ್ದು ನನ್ಗೆ. ಸೊ ನೀವ್ ಓಕೆ, ಸಾರಿ ಗೋ ಅಹೆಡ್. ಐ ಮೀನ್ ಐ ಆಮ್ ಸೇಯಿಂಗ್, ನೀವು ಹೇಳಿದ್ದು ತುಂಬಾ ಪ್ರೊಫೌಂಡ್ ಆಗಿತ್ತು. ಇಟ್ ಲುಕ್ಸ್ ಲೈಕ್ ಇಟ್ಸ್ ಗೋನ್ ಬಿ ಅ ಗ್ರೇಟ್ ಪಾಡ್ಕಾಸ್ಟ್, ಸೊ ಇಟ್ಸ್ ಗುಡ್ ನ್ಯೂಸ್ ಫಾರ್ ಅಸ್. ಸಾರಿ, ಸೊ ನಿಮ್ ಪೇರೆಂಟ್ಸ್ ಹೆಂಗ್ ರಿಯಾಕ್ಟ್ ಮಾಡಿದ್ರು? ಸೊ ಇನಿಷಿಯಲಿ ಯಾರು ಅಂದ್ರೆ, ನೀವು ಟ್ರಾವೆಲ್ ಮಾಡೋದಕ್ಕೇನ್ ಯಾರು ಸಪೋರ್ಟ್ ಮಾಡಲ್ಲ ಇಂಡಿಯಾದಲ್ಲಿ. ಪೇರೆಂಟ್ಸ್ ಆಗಿರ್ಬೋದು, ಬೇರೆಯವ್ರಾಗಿರ್ಬೋದು, ಯಾರು ಏನಂತ ಸಪೋರ್ಟ್ ಮಾಡಲ್ಲ. ಏನು ಸುಮ್ನೆ ದುಡ್ಡು ಖರ್ಚು ಮಾಡ್ತೀಯಾ, ಏನಕ್ಕೆ, ಅದಕ್ಕಿಂತ ಸೇವ್ ಮಾಡ್ಕೋಬೋದಲ್ಲ, ಈ ತರ ಬರುತ್ತೆ. ಆಮೇಲೆ ಈಗ ಜಸ್ಟ್ ಯಾವ್ದಾವ್ದೋ ಹುಡುಗರು ಜೊತೆಗೆ ಸುತ್ತೋದು. ಅಂದ್ರೆ ಈಗ ನಾವು ಹುಡುಗಿರು ತುಂಬಾ ಕಡಿಮೆ. ಫಸ್ಟ್ ಅದ್ ತುಂಬಾನೇ ನಾನು ತುಂಬಾ ಫೇಸ್ ಮಾಡ್ತಾ ಇದ್ದೆ. ಈಗ ಫಸ್ಟ್ ಎಲ್ಲ ಏನಾಗ್ತಾ ಇತ್ತು ಅಂದ್ರೆ, ಹುಡುಗರು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗ್ಬಿಡೋರು. ನಮ್ಮನ್ನ ಹುಡುಗಿರು ಕರೆಯೋದು ಇಲ್ಲ, ಕರಿತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ಕೊಂಡು ಹೋಗೋದು.
ಆಮೇಲೆ ಅಲ್ಲಿ ಹೋದ್ಮೇಲೆ ಹುಡ್ಗಿರ್ ಬಂದ್ರೆ ನಾವ್ ತುಂಬಾ ಕೆಲ್ಸ ಮಾಡಕ್ ಆಗಲ್ಲಪ್ಪ, ನೀವೆಲ್ಲ ಬರ್ಬೇಡಿ ನಮ್ ಜೊತೆ ಅನ್ನೋದು. ಅದೇನೋ ಒಂಥರ ಮೇಲಿಗೋ. ಟ್ರಾವೆಲ್ ಅನ್ನೋದು ನಮ್ಗೋಸ್ಕರ ಮಾಡಿದೆ, ಹುಡ್ಗಿರೆಲ್ಲ ಬೇಡ, ಅದೊಂಥರ ನಮ್ ಗ್ರೇಡ್ಗೆ ಕಡಿಮೆ ಆಗ್ಬಿಡುತ್ತೆ ಅನ್ನೋ ತರ. ಸೊ ಈ ತರ ಆಟಿಟ್ಯೂಡ್ಗಳು ಹರ್ಟ್ ಆಗ್ತಿತ್ತು. ನಾನೊಂದ್ ಸ್ವಲ್ಪ ಈ ಟಾಮ್ ಬಾಯ್ ಕ್ಯಾಟಗರಿ ಕಾಲೇಜ್ ಸ್ಕೂಲ್ ಡೇಸ್ ಇಂದನೂ. ಸೊ ನಂಗೆ ಪರಿಚಯ ಇರೋ ಹುಡುಗ್ರ ಜೊತೆ ಜಾಸ್ತಿ ಹೋಗ್ತಾ ಇದ್ದೆ. ಸೊ ಪರಿಚಯ ಇರೋ ಹುಡುಗ್ರ ಜೊತೆಗೆ ಹೆಂಗೆ ಅಂದ್ರೆ ನಾವು ಹುಡುಗ್ರ ತರಾನೇ ಇರ್ತೀವಿ, ಅವರು ನಮ್ಮನ್ನ ಹುಡುಗ್ರ ತರಾನೇ ಕನ್ಸಿಡರ್ ಮಾಡ್ತಾರೆ, ಟಾಮ್ ಬಾಯ್ಸ್ ನ ಯೂಶುವಲಿ. ಸೊ ಆತರ ಹೋಗ್ಬೇಕಿದ್ರೆ ಈಗ ಎಲ್ರು ಅಂದ್ರೆ ಸಾಗರ ಟೌನ್ ತುಂಬಾ ಚಿಕ್ಕದು. ನಾವೆಲ್ಲ ಓಡಾಡೋ ಕಾಲಕ್ಕೆ ಹುಡುಗ್ರ ಜೊತೆಗೆಲ್ಲ ಹೊರಗಡೆ ಹೋಗೋದು ಅಂದ್ರೆ ಅಯ್ಯಪ್ಪ ಏನ್ ಗಂಡ್ಬೀರಿ ಅಂತ. ಸೊ ಅದೊಂದು ತಲೆ ಮೇಲೆ ತಗೊಳ್ಬೇಕಿತ್ತು, ನಾವು ಹೊರಗಡೆ ಓಡಾಡ್ಬೇಕಿತ್ತು ಅಂದ್ರೆ. ಆದ್ರೆ ನಾನೊಂದ್ ಸ್ವಲ್ಪ ಬಿಂದಾಸ್ ಆಗಿ ಎಲ್ಲಾ ಕಡೆ ಫೋಟೋ ಹಾಕೋದು, ಓಡಾಡ್ಕೊಂಡ್ಬಂದು, ಅದು ತುಂಬಾ ಹುಡುಗ್ರ ಜೊತೆಗೆ ಇರ್ತಿತ್ತು. ಸೊ ಆತರ ಸ್ವಲ್ಪ ಹೆಸರು ಅಂದ್ರೆ ಬಿಡು ಇವಳು ನಮ್ ತರ ಅಲ್ಲ ಬೇರೆ ತರ ಅನ್ನೋ ತರ ಏನೋ ಒಂಥರ ನೋಡ್ತಾ ಇದ್ರು ಅಷ್ಟೇ. ಕಾಂತಿ, ಇವಾಗ ನಿಮ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಕೊಡಿ. ಅಂದ್ರೆ ನೀವ್ ಯಾವ್ಯಾವ ದೇಶದಲ್ಲಿ ಕೆಲಸ ಮಾಡಿದೀರಾ, ಎಲ್ಲೆಲ್ಲಿ ಕೆಲಸ ಮಾಡಿದೀರಾ ಅಂತ ಸ್ವಲ್ಪ ಮಾತಾಡ್ತೀರಾ? ಶೋರ್. ಸೊ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂತ. ಅಲ್ಲಿಂದ ನಾನು US ಹೋದೆ. US ಅಲ್ಲಿ ಇನಿಷಿಯಲಿ ನಾನು ಕೆಲಸ ಮಾಡಿದ್ದು ಜೆಫರ್ಸನ್ ಸಿಟಿ ಅಂತ, ಅದು ಕ್ಯಾಪಿಟಲ್ ಸಿಟಿ ಆಫ್ ಮಿಝೋರಿ. ಬಟ್ ಅದು ಕ್ಯಾಪಿಟಲ್ ಸಿಟಿ ಅಂತ ಅನ್ಸೋದೇ ಇಲ್ಲ ನಿಮ್ಗೆ, ಅದೊಂಥರ ವೆರಿ ಸ್ಮಾಲ್ ಟೌನು, ಎಲ್ಲ ರಿಟೈರ್ಮೆಂಟ್ ಪೀಪಲ್ ಇರೋದು. You don't have any Indian restaurant, you don't really have access to any of these ಲಕ್ಸುರಿ ಥಿಂಗ್ಸ್ ಅಪ್ಪ. ನಿಮ್ಗೆ ಇವಾಗ ಓಡಾಡ್ಬೇಕು ಅಂತ ಅಂದ್ರೂ ಕೂಡ ಕಾರ್ ತಗೋಬೇಕು, ಅದೆಲ್ಲ ತುಂಬಾ ಈಸಿ. ಲೈಕ್ 1 year in Jefferson City was it was troublesome for me to be independent. ಇಲ್ಲಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಇರುತ್ತೆ, US ಅಲ್ಲಿ ಇರಲ್ಲ. ನ್ಯೂಯಾರ್ಕ್ ಸಿಟಿ, ಶಿಕಾಗೋ, ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲೆಲ್ಲ ಸ್ವಲ್ಪ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಬಟ್ ಜೆಫರ್ಸನ್ ಸಿಟಿ ಅಂತ ಪ್ಲೇಸ್ಗಳಲ್ಲಿ ತುಂಬಾ ಕಷ್ಟ ಟ್ರಾವೆಲಿಂಗ್ ಮಾಡೋದು. ಅದಾದ ನಂತರ ಅಲ್ಲಿ ನಂಗೆ ತುಂಬಾ ಲೈಕ್ ವರ್ಕ್ ಲೈಫ್ ಬ್ಯಾಲೆನ್ಸು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಐ ಮಸ್ಟ್ ಸೇ ಲೈಕ್ ಐ ಗಾಟ್ ಅ ರಿಯಲಿ ನೈಸ್ ಫ್ರೆಂಡ್ ಹೂ ವಾಸ್ ಟ್ರಾವೆಲರ್ ಅಂಡ್ ವಿ ಬೋತ್ ಟ್ರಾವೆಲ್ ಟುಗೆದರ್. ಆ ತರ ನನ್ಗೆ ಅದು ಸ್ವಲ್ಪ ಈಸಿ ಆಯ್ತು. ಅದನ್ನ ನಾನು ಯಾವತ್ತೂ ಬೇಜಾರು ಮಾಡ್ಕೊಳಲ್ಲ. ಇನ್ನು ಆ ಪ್ಲೇಸ್ ನಂಗೆ ತುಂಬಾ ವಿಷಯ ಕಲಿಸ್ಕೊಡ್ತು. ಒಂದು, ನಾವ್ ಅಮೆರಿಕಾ ಅಂದ್ರೆ ಏನ್ ಅನ್ಕೋತೀವಿ ಅಂದ್ರೆ ಓಕೆ, ನಮ್ಗೆ ಅಮೆರಿಕಾ ಅಂದ್ರೆ ಯಾವ ತರ ಕಲ್ಪನೆ ಬರುತ್ತೆ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕು, ಬಿಗ್ ಬಿಲ್ಡಿಂಗ್ಸು, ಆ ತರ ಕಲ್ಪನೆಗಳು ಬರುತ್ತೆ. ಬಟ್ ನಾನು ಸೆಂಟ್ ಲೂಯಿಸ್ ಅಲ್ಲಿ ಫ್ಲೈಟ್ ಇಳ್ದೆ, ಕಾರ್ ಮಾಡಿಸ್ಕೊಂಡು ಹಾಗೆ ಹೋದೆ. ಅವತ್ತು 8:30 ನಾನು ಫ್ಲೈಟ್ ಇಳಿದು ರಾತ್ರಿ 8:30, ಒಳ್ಳೆ ಮಧ್ಯಾಹ್ನ 4 ಗಂಟೆ ತರ ಬಿಸ್ಲಿತ್ತು. ನನ್ಗದ್ ಫಸ್ಟ್ ಎಕ್ಸ್ಪೀರಿಯನ್ಸು, ನಾನು ಯಾವತ್ತೂ ಆ ತರ ನೋಡಿರ್ಲಿಲ್ಲ. ರಾತ್ರಿ 8:30 ಆ ತರ ಅಂದ್ರೆ ತುಂಬಾ ಬಿಸ್ಲಿರೋದು. ಅಂಡ್ ದೆನ್ ಇಟ್ ವಾಸ್ ಸೋ ಕ್ಲೀನ್, ರೋಡ್ಸ್ ವಾಸ್ ಸೋ ಕ್ಲೀನು, ಅಕ್ಕಪಕ್ಕ ಎಲ್ಲಾ ಕಡೆ ನೀಟಾಗಿ ಟ್ರಿಮ್ ಮಾಡಿ, ಚೆನ್ನಾಗಿ ಜೋಳದ ಗದ್ದೆಗಳು, ಒಳ್ಳೆ ಕಲರ್ಫುಲ್ ಆಗಿ ಚೆನ್ನಾಗಿತ್ತು. ಓಕೆ ಫೈನ್. 2.5 ಗಂಟೆ ಜರ್ನಿ ಅಲ್ಲಿಂದ, ಸೆಂಟ್ ಲೂಯಿಸ್ ಇಂದ ಜೆಫರ್ಸನ್ ಸಿಟಿಗೆ ಹೋದೆ. ಅದಾದ್ಮೇಲೆ ನಾನು ಎಕ್ಸ್ಪ್ಲೋರ್ ಮಾಡಿದ್ದು ಲೈಕ್ ಅಲ್ಲಿ ಆಮಿಷ್ ಕಮ್ಯುನಿಟಿ ಅಂತ ಇರುತ್ತೆ. ಆಮಿಷ್ ಕಮ್ಯುನಿಟಿ ಬೇರೆ ನಾರ್ತ್ ಅಮೆರಿಕಾದಲ್ಲಿ ಬೇರೆ ಕಡೆ ಸ್ಪ್ರೆಡ್ ಆಗಿದೆ. ಆಮಿಷ್ ಮತ್ತೆ ಮೆಲನೈನ್ ಅಂತ, ಅದು 2 ಕಮ್ಯುನಿಟಿಗಳು ಮಿಝೋರಿನಲ್ಲಿ ಇದ್ವು. ಅದು ವರ್ಲ್ಡ್ಗೆ ಲೈಕ್ ಈಗ ಫುಲ್ಲಿ ಅಮೆರಿಕಾ ಅಂದ್ರೆ ಅದು ಕಂಪ್ಲೀಟ್ಲಿ ಮಾಡರ್ನ್ ವರ್ಲ್ಡ್ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ನೀವು ಆಮಿಷ್ ಕಮ್ಯುನಿಟಿ ನೋಡಿದ್ರೆ ದೇ ಡೋಂಟ್ ಈವನ್ ಪ್ರಿಫರ್ ಟು ಯೂಸ್ ಸೆಲ್ ಫೋನ್ಸ್. ಅವರು ಕುದುರೆ ಗಾಡಿನಲ್ಲಿ ಓಡಾಡ್ತಾರೆ. ಆಮೇಲೆ ಅವ್ರವ್ರದ್ದೇ ಕಮ್ಯುನಿಟಿನಲ್ಲಿ ಮದ್ವೆ ಮಾಡ್ಕೊಳ್ಳೋದು. ಸೊ ದೇ ನೆವರ್ ವಾಂಟ್ ಟು ಇಂಟರಾಕ್ಟ್ ಪ್ರಾಪರ್ಲಿ ವಿತ್ ದ ಔಟ್ಸೈಡ್ ವರ್ಲ್ಡ್. ದೇ ಡೋಂಟ್ ಲೈಕ್ ಇಟ್. ಅಂದ್ರೆ ಅವ್ರಿಗೊಂದು ಆಪ್ಷನ್ ಇರುತ್ತೆ, ಅವರೊಂದು 16 years ಆದಾಗ ವೆದರ್ ಯು wanna stay as an Amish or you wanna go and explore ಅಂತ. But most of the Amish persons will choose to stay as an Amish. ಸೊ ನನ್ ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ ಆಯ್ತು. ಅಂದ್ರೆ ಒಂದು ಡಿಫ್ರೆಂಟ್ ಆಸ್ಪೆಕ್ಟ್ ಆಫ್ ಕಲ್ಚರ್ ನ. US ಅಲ್ಲಿ ಏನು ಕಲ್ಚರೇ ಇಲ್ಲ ಅಂತ ಹೇಳ್ತಾರೆ, ಬಟ್ ಐ ಸಾ ಲೈಕ್ ಲಾಟ್ ಆಫ್ ಥಿಂಗ್ಸ್. ಐ ಸಾ ಕಲ್ಚರ್ ಆ ತರದ್ದು. ಮೇನ್ಲಿ ಯಾಕಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಇಲ್ಲ ನ್ಯೂಯಾರ್ಕ್ ಅಲ್ಲಿ ಇಲ್ದೆ ಇದ್ದಿದ್ದಕ್ಕೆ ಸೊ ಅದೆಲ್ಲ ಕಾಣಿಸ್ತು ಅನ್ಸುತ್ತೆ. ಇಲ್ಲ ಈ ತರ ದೊಡ್ಡ ಸಿಟಿನಲ್ಲಿ ಇದ್ರೆ ನಮಗೇನು ಹೊಸದು ಅನ್ನೋದು ಕಾಣೋದಿಲ್ಲ. ಅದಾಕ್ಚುಲಿ ನಾನು ಅಬ್ಸರ್ವ್ ಮಾಡಿದೀನಿ. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ ನಾವು ಬರೀ ಮೇನ್ ಸಿಟೀಸ್ ಹೋದ್ರೆ, ಈಗ ಪ್ಯಾರಿಸ್, ಲಂಡನ್ ಆ ತರದಕ್ಕೆ ಹೋದ್ರೆ
ಅಲ್ಲೆಲ್ಲ ತುಂಬಾ ಹಿಂಗೆ ಮಲ್ಟಿನ್ಯಾಷನಲ್ ಕಲ್ಚರ್ ಇರುತ್ತೆ, ಎಲ್ಲ ತುಂಬಾ ಕಮರ್ಷಿಯಲ್ ಇರುತ್ತೆ. ಆಮೇಲೆ ತುಂಬಾ ಜನ ಟೂರಿಸ್ಟ್ ಗಳು ಇರ್ತಾರೆ. ಆಮೇಲೆ ಅಲ್ಲಿರೋರ್ಗುನು ಟೂರಿಸ್ಟ್ ಗಳಿಗೆ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು, ಏನ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದಿರುತ್ತೆ. ಅದು ಬಿಟ್ಬಿಟ್ಟು ಹೊರಗಡೆ ಟೈರ್ 2 ಟೈರ್ 3 ಪ್ಲೇಸಸ್ ಹೋದ್ರೆ ನಮಗೆ ವಿ ಕ್ಯಾನ್ ಸಿ ಸಮಥಿಂಗ್ ವಿಚ್ ಇಸ್ ಅಥೆಂಟಿಕ್ ಅಲ್ಲಿ ಜಾಗ ತರದು. ಸೊ ಅಲ್ಲಿಂದ ಓಕೆ, ಸೊ ಅಲ್ಲಿಂದ ನೆಕ್ಸ್ಟ್ ನಾನು ಮೂವ್ ಆಗಿದ್ದು ಲಿಟಲ್ ರಾಕ್ ಆರ್ಕೆನ್ಸಾ ಅಂತ. ಅದು ನ್ಯಾಚುರಲ್ ಸ್ಟೇಟ್ ಆರ್ಕೆನ್ಸಾ, ಬಿಕಾಸ್ ಹಾಟ್ ಸ್ಪ್ರಿಂಗ್ಸ್ ತುಂಬಾ ಹತ್ರ ಇದೆ. ನೀರು ಮತ್ತೆ ಅಲ್ಲಿ ಮರ ಗಿಡಗಳನ್ನೆಲ್ಲ ಕಡಿಯಲ್ಲ. ಇವನ್ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡೋದಿದ್ರು ನ್ಯಾಚುರಲ್ ರಿಸೋರ್ಸ್ ನ ಹಾಗೆ ಇಟ್ಬಿಟ್ಟು ಬಿಲ್ಡ್ ಮಾಡ್ತಾರೆ. ಸೊ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಸ್ಟೇಟ್ ಆರ್ಕೆನ್ಸಾ. ನಂಗೆ ಅಲ್ಲಿಂದ ಮೂವ್ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಅದು ಒಂಥರ ಡಿಫ್ರೆಂಟ್ ಕಲ್ಚರ್ ಇತ್ತು. ಅಂದ್ರೆ ಹಾಟ್ ಸ್ಪ್ರಿಂಗ್ಸ್ ಮತ್ತೆ ಯುರೇಕಾ ಸ್ಪ್ರಿಂಗ್ಸ್ ಅಂತ ಅಲ್ಲಿ 2 ಮೇನ್ ಸ್ಪ್ರಿಂಗ್ಸ್ ಇದ್ವು, ನ್ಯಾಷನಲ್ ಪಾರ್ಕ್ಸ್. ಅದು ಸ್ಮಾಲ್ ಟೌನ್, ಯುರೋಪಿಯನ್ ಟೌನ್ ತರ ಇತ್ತು. ಅಲ್ಲಿ ಕಲ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಅಂದ್ರೆ ಇಟ್ಸ್ ನಾಟ್ ಲೈಕ್ ಅಮೆರಿಕನ್ ಕಲ್ಚರ್, ಅಂದ್ರೆ ಪ್ರಾಪರ್ ಅಮೆರಿಕನ್ ಕಲ್ಚರ್ ಏನಿರ್ಲಿಲ್ಲ ಅಲ್ಲಿ. ಸೊ ಕಾಂತಿ, ಇವಾಗ ನೀವು when you started to first trip, after you started working, where was that? ಎಲ್ಲಿ ಹೋಗಿದ್ರಿ? ಆಫ್ಟರ್ ಐ ಸ್ಟಾರ್ಟೆಡ್ ವರ್ಕಿಂಗ್, ಫಸ್ಟ್ ಟ್ರಿಪ್ ನಂಗೆ ನಿಜವಾಗ್ಲೂ ನೆನಪಿಲ್ಲ ಎಲ್ಲಿ ಹೋಗಿದ್ದೆ ಅಂತ. ಸೀರಿಯಸ್ಲಿ ನಿಜವಾಗ್ಲೂ ನೆನಪಿಲ್ಲ ನಂಗೆ. ಮೋಸ್ಟ್ಲಿ ಕೊಡಚಾದ್ರಿ ಅನ್ಸುತ್ತೆ. ಕೊಡಚಾದ್ರಿ, ಬಿಕಾಸ್ ಆ ಕೊಡಚಾದ್ರಿ ನಾನು ಹೈಕ್ ಮಾಡ್ಬೇಕು, ಅದನ್ನ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ನಾನು ಕಾಲೇಜ್ ಡೇಸ್ ಅಲ್ಲೇ ಅನ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕಳಿಸ್ತಾ ಇರ್ಲಿಲ್ಲ ಹೊರಗಡೆ ಎಲ್ಲೂ, ಅಂದ್ರೆ ಟ್ರೆಕ್ಕಿಂಗ್ ಮಾಡಕ್ಕೆ ಓವರ್ ನೈಟ್ ಆ ತರ ಫ್ರೆಂಡ್ಸ್ ಜೊತೆ. ಸೊ ಅದೇ ಫಸ್ಟ್ ಟ್ರಿಪ್, ಕೊಡಚಾದ್ರಿನೇ ಫಸ್ಟ್ ಟ್ರಿಪ್. ಯಾಕಂದ್ರೆ ಅದ್ ಮನೆ ಹತ್ರ ಇದ್ದಿದ್ದು ಹೈಯೆಸ್ಟ್ ಬೆಟ್ಟ, ಅಂದ್ರೆ ಟೋಟಲಿ ಶಿವಮೊಗ್ಗ ಜಿಲ್ಲೆನಲ್ಲಿ. ಸೊ ಅದೇ ಫಸ್ಟ್ ಟ್ರಿಪ್ ಯಾವ ರಿಮೆಂಬರ್ ನಾ. ಸೊ ನಾನು ಕಾಲೇಜ್ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ. ಓವರ್ ನೈಟ್ ಕ್ಯಾಂಪ್ ಮಾಡಿದ್ವಿ. ಭಟ್ರ ಮನೆಯಿಂದ ಅಲ್ಲಿಂದ ಮೇಲ್ಗಡೆನೂ ಹೋಗ್ಬಿಟ್ಟು ಓವರ್ ನೈಟ್ ಸ್ಟೇ ಮಾಡಿದ್ವಿ. ತಿಂಡಿ ಕಟ್ಕೊಡಲ್ಲ ಭಟ್ರಿಗ. ಹೌದಾ? ತಗೊಂಡು ಹೋಗ್ಬೇಕು, ಅದು ಚೇಂಜ್ ಆಗಿದೆ. ಎನಿವೆ, ಸೊ ಕಾಂತಿ, ಇವಾಗ ಟು ಟ್ರಾವೆಲ್ ಅಬ್ರಾಡ್, ರೈಟ್, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕು ಅಂತ ನೀವು ಅನ್ಸಿದ್ದು ಆಫ್ಟರ್ ನೀವು US ಗೆ ಹೋಗಿ ಅಲ್ಲಿ ಇದ್ಮೇಲೆ, ಅಥವಾ ಅದಕ್ಕೂ ಮುಂಚೆನೆ ಹೋಗಿ ಬಂದಿದ್ರಾ ನೀವು? ಅದಕ್ಕೂ ಮುಂಚೆನೆ, ಲೈಕ್ ನಾನು ಇವನ್ ಇಂಡಿಯಾದಲ್ಲಿ ಇರ್ತಾನೆ ಭೂತಾನ್ಗೆ ಒಂದ್ಸರಿ ಹೋಗಿದ್ದೆ. So US was not at all my dream actually. So I wanted to first see Asia and then Europe and then Australia and all those places. US was never ever my dream. It just happened in my life, that's it. So awesome. Yeah. So I went to Bhutan for 15 days and I really like it. Like indeed, I want to go and settle there sometime, if possible. So it's such a beautiful and peaceful country. Great. Hey, so Kanti, I did go through some of your blog posts. Blog posts ali, you had made 3 points, and so you had made 3 points, right? You had said people should travel. Women should travel because it improves your decision making. You can overcome your insecurity, and then your confidence will go up. I think that's what you wrote on your blog post, alva? Yes. Just was we research very well whenever we invite our guests, just to prove the point made this, but just wanting some specific examples, let's say in the area of decision making, that you felt more confident as a person because of this travel part. Sure. So ನೀವು ಟ್ರಾವೆಲ್ ಸ್ಟಾರ್ಟ್ ಮಾಡೋದು ತುಂಬಾ ಈಸಿ, ಲೈಕ್ ಆಸ್ ಅ ವೆಕೇಶನ್. ಓಕೆ, ನೀವು ಫ್ರೆಂಡ್ಸ್ ಜೊತೆಗೆ ಮಾಡ್ಬೋದು, ಫ್ಯಾಮಿಲಿ ಜೊತೆ ಮಾಡ್ಬೋದು. ಜಸ್ಟ್ ಫಾರ್ ದ ಪರ್ಪಸ್ ಆಫ್ ವಿಸಿಟಿಂಗ್ ಪ್ಲೇಸಸ್ and maybe for a couple of weeks or maybe for a couple of days, stress free ಆಗೋದಕ್ಕೆ ನೀವು just group ಅಲ್ಲಿ ಟ್ರಾವೆಲ್ ಮಾಡೋದು ಕೈಂಡ್ ಆಫ್ ವೆಕೇಶನ್ ಟ್ರಾವೆಲ್. ಬಟ್ ನೀವು ಟ್ರಾವೆಲಿಂಗ್ ನ ಒಂದು ಪ್ರವೃತ್ತಿ ತರ ಯೂಸ್ ಮಾಡ್ಕೋತೀರಾ ಅಂತ ಅಂದ್ರೆ ಅದಕ್ಕೊಂದು ಪ್ರಿಪರೇಷನ್ ಬೇಕು. ಅದಕ್ಕೆ ಅದ್ರದ್ದೇ ಆದ ಒಂದು ಮೈಂಡ್ ಸೆಟ್ ಬೇಕು, ಇಂಟ್ರೆಸ್ಟ್ ಇರ್ಬೇಕು. ಸೊ ಅದ್ಯಾವುದೂ ಇಲ್ಲದೆ ಅದೆಲ್ಲದ್ರ ಜೊತೆಗೆ ಪರ್ಟಿಕ್ಯುಲರ್ ಪ್ಲಾನ್ ಬೇಕು, ಐಡಿಯಾ ಇರ್ಬೇಕು, ನಾವೇನ್ ಮಾಡಕ್ ಸಾಧ್ಯ ಆಗತ್ತೆ, ಏನ್ ಮಾಡ್ಬೋದು. ಅಂಡ್ ಮೋರೆವರ್ ನಮ್ಗೊಂದು ಕ್ಲಾರಿಟಿ ಇರ್ಬೇಕು, ನಾವೇನಕ್ಕೆ ಟ್ರಾವೆಲ್ ಮಾಡ್ತಾ ಇದೀವಿ ಅಂತ.
ಬಿಕಾಸ್ ನಿಮ್ಗೆ ನೀವು ಪ್ರತಿಯೊಂದು ಹಂತದಲ್ಲೂ ನೀವು ಟ್ರಾವೆಲ್ ಮಾಡ್ಬೇಕು ಅಂತ ಡಿಸಿಷನ್ ತಗೋತೀರಲ್ಲ, ಪ್ರತಿಯೊಂದು ಹಂತದಲ್ಲೂ ಸ್ಪೆಸಿಫಿಕಲಿ ನೀವು ಇಂಡಿಯನ್ ಆಗಿದ್ರೆ, ಅದರಲ್ಲೂ ಇಂಡಿಯನ್ ವಿಮೆನ್ ಆಗಿದ್ರೆ, ಸ್ಪೆಸಿಫಿಕಲಿ ನಿಮ್ ಫ್ಯಾಮಿಲಿಯಿಂದ, ಸೊಸೈಟಿಯಿಂದ, ಎಲ್ಲಾ ಕಡೆಯಿಂದನೂ ಕ್ವೆಶನ್ಸ್ ಬರುತ್ತೆ. ಸೊ ನಿಮ್ಗೇನ್ ಜಾಸ್ತಿ ಆಫೀಸಲ್ಲಿ ಸ್ಯಾಲ್ರಿ ಕೊಡ್ತಾ ಇದ್ದಾರಾ ಇಷ್ಟೊಂದು ಟ್ರಾವೆಲ್ ಮಾಡಕ್ಕೆ? ಅದೊಂದು ನಮ್ದು ಮೈಂಡ್ ಸೆಟ್ ಇದೆ. ನಾವು ಇದೇ ಏಜ್ಗೆ ಗ್ರಾಜುಯೇಷನ್ ಮುಗಿಸ್ಬಿಡ್ಬೇಕು, ಇಷ್ಟ ಏಜ್ ಅಲ್ಲಿ ಸ್ಯಾಲ್ರಿ ತಗೋಬೇಕು, ಅದು ಇಷ್ಟಿಷ್ಟು ಸ್ಯಾಲ್ರಿ ಬಂದ್ರೆ ಇಟ್ಸ್ ಗ್ರೇಟ್. ಆಮೇಲೆ ಈ ಏಜ್ ಅಲ್ಲಿ ಮದ್ವೆ ಮಾಡ್ಕೊಬಿಡ್ಬೇಕು, ಈ ಏಜ್ ಅಲ್ಲಿ ಮಕ್ಳನ್ನ ಮಾಡ್ಕೊಬಿಡ್ಬೇಕು, ಆಮೇಲೆ ಈ ಏಜ್ ಅಲ್ಲಿ ಮನೆ ಕಟ್ಟಿಸ್ಬೇಕು, ಕಾರ್ ತಗೋಬೇಕು. ಅದೊಂಥರ ಎಲ್ಲರ ಲೈಫಲ್ಲೂ ಗೋಲ್ಸ್. ಅದನ್ನ ಸೆಟ್ ಮಾಡ್ಕೊಂಡು ನಮ್ ಜನರೇಷನ್ ಅಲ್ಲಿ ತುಂಬಾ ಜನ ಬದುಕ್ತಾ ಇದ್ದಾರೆ. ಅದನ್ನ ಬಿಟ್ಟು ನೀವು ಒಂದು ಲೈಫ್ ಗೋಲ್ ಸೆಟ್ ಮಾಡ್ಕೋತೀರಾ ಅಂದ್ರೆ ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಬರುತ್ತೆ. ಅದು ಮೆನ್ ಆಗಿರ್ಬೋದು, ವಿಮೆನ್ ಆಗಿರ್ಬೋದು. ಬಟ್ ವಿಮೆನ್ ಆದ್ರೆ ಸ್ವಲ್ಪ ಜಾಸ್ತಿ ಕ್ವೆಶನ್ಗಳು ಬರುತ್ತೆ ಆ ವಿಷಯದಲ್ಲಿ, ಅದನ್ನ ಫೇಸ್ ಮಾಡ್ಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು, ಸೊ ವೆನ್ ಯು ಫೇಸ್ ಸಚ್ ಕ್ವೆಶನ್ಸ್, ವೆನ್ ಯು ಹ್ಯಾವ್ ದಟ್ ಕ್ಲಾರಿಟಿ, ಅದೇ ಫಸ್ಟ್ ಥಿಂಗ್ ನಿಮ್ಗೆ ಲೈಫಲ್ಲಿ. ಅಂದ್ರೆ even before traveling, you set your mindset why you want to travel, and that too, why you, if you're traveling solo, why you want to travel solo. That itself is kind of improves your decision making skills and ಕಾನ್ಫಿಡೆನ್ಸ್ ಅಂದ್ರೆ ಇವಾಗ ನೀವು ಟ್ರಾವೆಲಿಂಗ್ ಹೋಗೋದು ಜಸ್ಟ್, ಇವಾಗ ನೀವು ಫ್ಯಾಮಿಲಿ ಅಂದ್ರೆ ಜೊತೆ ಟ್ರಾವೆಲ್ ಮಾಡ್ತೀರಾ ಅಥವಾ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಪ್ಲಾನಿಂಗ್ ಮಾಡೋಕ್ ತುಂಬಾ ಜನ ಇರ್ತಾರೆ. But when you consider, traveling as a pravrutti, it's a hobby, and you want to travel for, to explore. In that cases, ನಿಮ್ಗೆ ಯಾವ ತರ ಪ್ರಾಬ್ಲಮ್ಗಳು ಎದುರಾಗಬಹುದು, ನೀವ್ ಅದರಿಂದ ಹೆಂಗೆ ಹೊರಗಡೆ ಬರ್ಬೇಕು, ಅದೊಂದು ಒಂಥರ ಕ್ಲಾರಿಟಿ ಇರ್ಬೇಕು ನಿಮ್ಗೆ. ನೀವು ಫಸ್ಟ್ ಇಂದ ಅಂದ್ರೆ ಎಂಡ್ ವರ್ಗು ಸೋಲೋ ಆಗಿ ನೀವೇ ಪ್ಲಾನ್ ಮಾಡ್ತೀರಾ. ಇಂಡೀಡ್ ಮೇ ಬಿ ಫ್ರೆಂಡ್ಸ್ ಹೆಲ್ಪ್ ತಗೋಬಹುದು, ಕೆಲವೊಂದು ಬ್ಲಾಗ್ಸ್ ಓದ್ಬೋದು, ವಾಟ್ ಎವರ್ ಇಟ್ ಈಸ್. So, but you plan accordingly, like, each and every moment of it, you plan accordingly. In few situations, I never planned. This sari ನಾನು ಇಂಡಿಯಾ ಟ್ರಿಪ್ ಹೋಗಿದ್ದೆ, 24 hours ಕಿನ ಜಾಸ್ತಿ ನಾನು ಪ್ಲಾನ್ ಮಾಡಿಲ್ಲ. ಸೊ ದಟ್ ವೇ ಐ ಎಕ್ಸ್ಪ್ಲೋರ್ಡ್ ಅ ಲಾಟ್. ನನ್ಗೆ ಏನ್ ಕಾಣಿಸುತ್ತೆ ಅವತ್ತಿನ ದಿನ, ಅದನ್ನ ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಆತರ ಮಾಡ್ಬೇಕಿದ್ರೆ ನನ್ಗೆ ಅಂದ್ರೆ ಎಟ್ ಅ ಮೂಮೆಂಟ್ ನಿಮ್ಗೊಂದು ಸಿಚುವೇಶನ್ ಎದುರಾಗ್ಬಿಡುತ್ತೆ, ನೀವು ಅದರಿಂದ ಹೊರಗಡೆ ಬರ್ಬೇಕು. ಅದಕ್ಕೆ ಅಂದ್ರೆ ವಿದೌಟ್ ಎನಿ ಆಂಗ್ಸೈಟಿ ನೀವು ಅಲ್ಲಿ ಡಿಸಿಷನ್ ತಗೋಬೇಕು, ನೀವು ಅಲ್ಲಿ ಹೆಂಗೆ ಕೆಲವೊಂದು ವರ್ಸ್ಟ್ ಸಿಚುವೇಶನ್ ಇಂದ ಹೊರಗಡೆ ಬರ್ತೀರಾ ಅಂತ. ಬಿಕಾಸ್ ಯು ಆರ್ ಆಲ್ ಅಲೋನ್, ನಿಮ್ ಜವಾಬ್ದಾರಿ ಕಂಪ್ಲೀಟ್ಲಿ ನಿಮ್ ಮೇಲೆ ಇದೆ. ಸೊ ದೋಸ್ ಕೈಂಡ್ ಆಫ್ ಸ್ಕಿಲ್ಸ್ ಯು ಸ್ಟಾರ್ಟೆಡ್ ಗೆಟಿಂಗ್ ಇಂಪ್ರೂವ್ ವೆನ್ ಯು ಟ್ರಾವೆಲ್ ಅಲೋನ್. Just give us some examples if you can. I mean, maybe of decision making or confidence, something. ಸೊ ಅಂದ್ರೆ ಫಸ್ಟ್ ನಾನು ಸೋಲೋ ಟ್ರಾವೆಲಿಂಗ್ ತುಂಬಾ ಅಂದ್ರೆ ರಿಗರಸ್ ಆಗಿ ಸ್ಟಾರ್ಟ್ ಮಾಡಿದ್ದು US ಅಲ್ಲಿ, ಜೆಫರ್ಸನ್ ಸಿಟಿನಲ್ಲಿ ಇರ್ತಾ. ಅದು ಏನಾಗ್ತಾ ಇತ್ತು ಅಂದ್ರೆ ಅಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಫಸ್ಟ್ ಥಿಂಗ್. ಅಂಡ್ ಐ ಡಿಸೈಡೆಡ್, ಲೈಕ್ ವೆನ್ ಐ ವೆಂಟ್ ಟು US, ಐ ಡಿಸೈಡೆಡ್ ಮೈ intention is not to save the money at this point of time. I wanted to explore because I never know when I come back to US. So I cannot spend in dollars indeed if I come back. So whenever I'm earning in US, let me travel anta. And then a lot of my colleagues, they were like, they're from Bihar, Jharkhand, Bihar, and all those places, UP. So they are like, ಅವ್ರ ಜೊತೆಗೆ ವರ್ಕ್ ಮಾಡೋದು ಕಷ್ಟ, ಅಂದ್ರೆ ಅವ್ರ ಜೊತೆಗೆ ಅಂದ್ರೆ ಇಂಟರಾಕ್ಟ್ ಮಾಡೋದು ತುಂಬಾ ಕಷ್ಟ ಆಸ್ ಎ ವಿಮೆನ್. ಆ ತರ ಸಿಚುವೇಶನ್ ಅಲ್ಲಿ ನಾನು ಒಬ್ಳೆ, ಅಂದ್ರೆ ನಂಗೆ ಆ ಟೈಮಲ್ಲಿ ಡ್ರೈವಿಂಗ್ ಸ್ಕಿಲ್ಸ್ ಕೂಡ ಇರ್ಲಿಲ್ಲ US ಅಲ್ಲಿ. ಸೊ ಪ್ಲಾನ್ ಮಾಡ್ಬೇಕು ಅಂತ ಅಂದ್ರೆ ನನಗೆ ಡ್ರೈವಿಂಗ್ ಬರ್ಬೇಕು, ಅಥವಾ ನಾನು ಅಲ್ಲಿರೋ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ನನಗ್ ಬೇಕಾದಂಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ದಟ್ ವಾಸ್ ಕೈಂಡ್ ಆಫ್ ಇಟ್ ವಾಸ್ ಅ ಬಿಗ್ ಚಾಲೆಂಜ್ ಇನ್ ಫ್ರಂಟ್ ಆಫ್ ಮೀ. ಸೊ ನಾನು ಇನಿಷಿಯಲಿ ಕೆಲವೊಂದು ಟ್ರೈನ್ ಟ್ರಿಪ್ ಮಾಡಿದೆ, ಕೆಲವೊಂದು ಬಸ್ಸಲ್ಲಿ ಮಾಡಿದೆ, ಆಮೇಲೆ ನೀಟಾಗಿ ಒಬ್ಳೆ ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡಿದೆ. ಸೊ ಮೈ ಪ್ಲಾನ್ ಯೂಸ್ ಟು ಬಿ ಲೈಕ್ ರೆಂಟಿಂಗ್ ದ ಕಾರ್ ಅಂಡ್ ದೆನ್ ವಿಸಿಟಿಂಗ್ ದ ಪ್ಲೇಸಸ್ ವೇರ್ ಟು ಸ್ಟೇ ಹೆಂಗ್ ಮಾಡ್ಬೇಕು ಅದು ಚೀಪ್ ಆಗಿ, ಅಲ್ಲಿಂದ ಸ್ಟಾರ್ಟ್ ಆಗಿ ಹೌ ಟು ಎಂಡ್ ದ ಟ್ರಿಪ್, ವೇರ್ ಟು ಎಂಡ್ ದ ಟ್ರಿಪ್, ಅದಷ್ಟು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಟ್ರಾವೆಲ್ ಎಕ್ಸರ್ಸೈಸ್ ಇದೊಂಥರ ವಾಲಂಟರಿಲಿ ಯು ಪುಷ್ ಯುವರ್ ಸೆಲ್ಫ್
ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಲ್ವಾ. ಖಂಡಿತ. ಇವಾಗ ಡೈಲಿ ರುಟೀನ್ ಇರುತ್ತೆ, ಎಲ್ಲ ಗೊತ್ತಿರೋ ಎನ್ವಿರಾನ್ಮೆಂಟ್ ಇರುತ್ತೆ, ಆಫೀಸಿಗೆ ಹೋಗ್ತೀವಿ, ಅಲ್ಲಿ ಎಲ್ಲ ಗೊತ್ತಿರೋ ಜನ, ಆಮೇಲೆ ಏನ್ ಮಾಡ್ಬೇಕು ಅಂತಾನು ಗೊತ್ತಿರುತ್ತೆ ಥ್ರೂ ಔಟ್ ದ ಡೇ. ಮನೆಗ್ ಬರ್ತೀವಿ ಅಂಡ್ ಎವ್ರಿಥಿಂಗ್ ಇಸ್ ಸೆಟ್. ಅದು ಟ್ರಾವೆಲ್ ಮಾಡೋಕ್ ಶುರು ಮಾಡಿದ್ರೆ ಲೈಕ್ ಯು ವಾಲಂಟರಿಲಿ ಪುಷ್ ಯುವರ್ ಸೆಲ್ಫ್ ಔಟ್, ಒಂದು ರುಟೀನ್ ಇಂದ ಹೊರಗಡೆ ತಳ್ಕೊಂಡು, ಅದು ಆಕ್ಚುಲಿ ದಟ್ ಬಿಲ್ಡ್ಸ್ ಯುವರ್ ಕ್ಯಾರೆಕ್ಟರ್ ಒಂದ್ ಲೆಕ್ಕದಲ್ಲಿ. ಯಾಕಂದ್ರೆ ಅದೇ ಅಲ್ಲ, ಚಾಲೆಂಜಸ್ ಗೆ ನಾವು ನಮ್ಮನ್ನ ಒಡ್ಕೊಂಡ್ರೆ ಇಟ್ ಮೇಕ್ಸ್ ಯು ಸ್ಟ್ರಾಂಗರ್. ಅದು ನಿಮ್ದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದ್ರೆ, ಲೈಕ್ ಯು ಕೆನಾಟ್ ಡೂ ಇಟ್ ಇನ್ ಒನ್ ಗೋ. ಇವಾಗ ಏನೂ ಗೊತ್ತಿಲ್ಲದೆ ಇರೋರಿಗೆ ಒಂದೇ ಸತಿ ಹೋಗ್ಬಿಟ್ಟು ಗೋ ಒಂದ್ ಸೋಲೋ ಟ್ರಾವೆಲಿಂಗ್ ಫಾರ್ 2 weeks ಅಂತ ಬಿಟ್ಬಿಟ್ರೆ ಅವ್ರಿಗೆ ತಲೆ ಕೆಟ್ಟೋಗುತ್ತೆ. ಇಟ್ಸ್ ಎ ಗ್ರಾಜುವಲ್ ಪ್ರಾಸೆಸ್. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದ್ರಲ್ಲಿ? ನನ್ ಚೆನ್ನಾಗಿತ್ತು. ಲೈಕ್ ನಾನು ಫಸ್ಟ್ ಸೋಲೋ ಟ್ರಾವೆಲ್ ಮಾಡಿದಾಗ ಅಂದ್ರೆ ಎಲ್ಲಿ ಹೋಗ್ಬೇಕು ಅದನ್ನೆಲ್ಲ ನಾನು ಕರೆಕ್ಟ್ ಆಗಿ ನೋಟ್ ಡೌನ್ ಮಾಡ್ಕೊಬಿಟ್ಟಿದ್ದೆ. ಒಂದು ಕಾರ್ ರೆಂಟ್ ಮಾಡಿ ಇಂಥ ಟೈಮಲ್ಲಿ ನಾನು ಹೋಗಿ ಫ್ಲೋರಿಡಾದಲ್ಲಿ ನಾನು ಫಸ್ಟ್ ಸೋಲೋ ಟ್ರಾವೆಲ್ ಮಾಡಿದ್ದು. ಫ್ಲೋರಿಡಾಗ ನಾನು ಹೋಗಿ ಲ್ಯಾಂಡ್ ಆಗ್ತೀನಿ, ಇಲ್ಲಿಂದ ಇಂಥ ರೆಂಟಲ್ ಕಾರ್ಸ್ ತಗೋತೀನಿ, ಅಲ್ಲಿಂದ ಈ ತರ Airbnb ಹೋಗ್ತೀನಿ. ನಾನೊಂದು ಹಾಸ್ಟೆಲ್ ಅಲ್ಲಿ ಬುಕ್ ಮಾಡಿದ್ದೆ ಆಕ್ಚುಲಿ. ಆ ಹಾಸ್ಟೆಲ್ ಅಲ್ಲಿ ಇವನ್ ಈಗ ಬಾರ್ ಟೆಂಡರ್ಸು, ಬಾರ್ ಡ್ಯಾನ್ಸರ್ಸು ಆ ಥರ ಪೀಪಲ್ ಎಲ್ಲ ಇರ್ತಾ ಇದ್ರು. ಸೊ ಐ ಪರ್ಪಸ್ಫುಲಿ ಡಿಡ್ ದಟ್ ಬಿಕಾಸ್ ಐ ವಾಂಟೆಡ್ ಟು ಲಿವ್ ಇನ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್ ಫಾರ್ ಫ್ಯೂ ಡೇಸ್. ಸೊ ನಮ್ಗೆ ಅವ್ರ ಲೈಫ್ ಸ್ಟೈಲ್ ನೋಡ್ಬೇಕಿತ್ತು ನಿಜ ಹೇಳ್ಬೇಕು ಅಂದ್ರೆ. ನಾಟ್ ಜಸ್ಟ್ ವಿಸಿಟಿಂಗ್ ಸಮ್ ಪ್ಲೇಸಸ್, ಸಿಟ್ಟಿಂಗ್ ಇನ್ ದ ಬೀಚಸ್ ಅಂಡ್ ಸ್ಟಫ್ ಲೈಕ್ ದಟ್. So I just wanted to explore Florida, like how the night, life of people who involves in the nightlife, who entertain ಆ ಥರ. ಸೊ ಇದು ಕೈಂಡ್ ಆಫ್ ಏನು ಅಂತ ಅಂದ್ರೆ, ಇದು ಪುಷಿಂಗ್ ಮೈ ಸೆಲ್ಫ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ವೆರಿ ಮಚ್. ಬಿಕಾಸ್ ನಾನು ಸಾಗರದಲ್ಲಿ ಹಳ್ಳಿನಲ್ಲಿ ಹುಟ್ಟಿರೋ ಒಂದ್ ಹವ್ಯಕ ಹುಡುಗಿ. ನನ್ಗೆ ಇದೆಲ್ಲ ಲೈಕ್ ಇದು ಯಾರಿಗಾದ್ರೂ ಗೊತ್ತಾದ್ರೆ ಲೈಕ್ ನನ್ನ ಕ್ಯಾರೆಕ್ಟರ್ ಬಗ್ಗೆ questions ಬರುತ್ತೆ. But still I just wanted to explore like how they live, like why they choose such things and kind of thing. So then I realized ಇವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ they don't even think that they're doing something wrong. ಅದು ನಮ್ಗೆ ಅನ್ಸುತ್ತೆ ಅಷ್ಟೇನೆ. ಓಕೆ, ಬಾರಲ್ಲಿ ಯಾರೋ ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದ್ರೆ, ಬಟ್ at the end of the day they are really normal people. So it's kind of very different experience andre pushing out of myself in my comfort zone. Now it's not just going out and mingling, just visiting places. The people whom you meet out of your comfort zone, that is also really important to gain confidence. Got it. So yeah, I mean, a blog odide where you said that you had stepped out at 2 a.m, sat with them in the beach and talked antala odide. But I mean, just wanted a similar experience of hanging out with somebody ಗೊತ್ತಿಲ್ದಿರೋ ಅವ್ರ ಜೊತೆ ಯಾರ ಹತ್ರ ಮಾತಾಡಿ, which was an experience that you didn't really enjoy. ಆ ತರದ್ದು ಏನಾದ್ರು ಆಗಿದೆಯಾ? just wanted to kind of understand. ಹಾಗೇನಾಗ್ಲಿಲ್ಲ. ಅಂದ್ರೆ my quality is like, if I don't want to if some strangers ಜೊತೆ ಹ್ಯಾಂಗ್ ಔಟ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನಾವು ತಕ್ಷಣ ಅಲ್ಲಿಂದ ಒಂದ್ 5 minutes ಡಿಸಿಷನ್ ತಗೊಂಡ್ ಬಂದ್ಬಿಡ್ತೀವಿ. ಇಲ್ಲ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನೋದ ಒಂದ್ ರೀಸನ್ ಹೇಳಿ. ನನ್ಗೇನ್ ಹಾಗಾಗ್ಲಿಲ್ಲ ಬಿಕಾಸ್ ಐ ಜಸ್ಟ್ ವೆಂಟ್ ಇನ್ ಅಂಡ್ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್ ಅಲ್ಲ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಗೆಟಿಂಗ್ ರಿಯಲಿ ಎನ್ಕೌಂಟರಿಂಗ್ ರಿಯಲಿ ಇಂಟ್ರೆಸ್ಟಿಂಗ್ ಪೀಪಲ್. ಈವನ್ ನಾನು ಕೌಚ್ ಸರ್ಫಿಂಗು ಮತ್ತೆ Airbnb ನನ್ನ ಮನೆಯಲ್ಲೂ ಮಾಡ್ತಾ ಇದ್ದೆ. ಐ ಯೂಸ್ ಟು ಹೋಸ್ಟ್ ವೇರಿಯಸ್ ಟ್ರಾವೆಲರ್ಸ್. ನನ್ಗೆ ಯಾವತ್ತೂ ಆ ಥರ ಅನಿಸ್ಲಿಲ್ಲ. ಐ ರಿಯಲಿ made a mistake ಅನ್ನೋ ತರ. And moreover I used to when I was doing couch surfing, that too everybody was strangers. ಆದ್ರೂ ಕೂಡ ನಾನು ಪ್ರೊಫೈಲ್ ನ ಎಲ್ಲದನ್ನು ನೋಡ್ತಾ ಇದ್ದೆ ಫಸ್ಟ್. ಲೈಕ್ ಐ ವಾಂಟೆಡ್ ಟು ಬಿ ಮೇಕ್ ಶೋರ್ ಲೈಕ್ ಐ ಆಮ್ ಹೋಸ್ಟಿಂಗ್ ಸಮ್ ಇಂಟ್ರೆಸ್ಟಿಂಗ್ ಪರ್ಸನ್. ಸೊ ಅವ್ರ ಜೊತೆ ಮೊದಲೇ ಮಾತಾಡಿರ್ತಾ ಇದ್ದೆ, ಅವ್ರ ಬ್ಯಾಕ್ ಗ್ರೌಂಡ್ ತಿಳ್ಕೊತಾ ಇದ್ದೆ. ಆಮೇಲೆನೆ ಅವ್ರನ್ನ ಮನೆ ಕರೆಯೋದು, ಅವ್ರ ಜೊತೆ ಹ್ಯಾಂಗ್ ಔಟ್ ಮಾಡೋದು ಎಲ್ಲ ಜಾಸ್ತಿ. ಓಕೆ, ಸೊ ಕಾಂತಿ, ಇವಾಗ ಜನರಲಿ ಜನಕ್ಕೆ ನಾವು ಫಾರಿನ್ಗೆ ಹೋಗ್ಬೇಕು ಅಥವಾ ಬೇರೆ ಕಡೆ ಹೋಗ್ಬೇಕು ಅಂದ್ರೆ ಹೋಟೆಲ್ ತುಂಬಾ ಖರ್ಚಾಗತ್ತೆ ಅಂತ ಹೇಳ್ತಾರೆ. ಸೊ ಸೇಫ್ ಆಗಿ ಹೋಟ್ಲು ಇದಕ್ಕೆ ಸ್ವಲ್ಪ ಖರ್ಚು ಕಮ್ಮಿ ಹೆಂಗೆ ಮಾಡೋದು? ಆಪ್ಷನ್ ಏನು? ಯಾಕಂದ್ರೆ ಯೂಶಲಿ ನಾವು ಟ್ರಾವೆಲ್ ಮಾಡ್ಬೇಕು ಅಥವಾ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಾವು ಹೋಟ್ಲಲ್ಲಿ ಜಾಸ್ತಿ ಹೊತ್ತು ಇರೋದೇ ಇಲ್ಲ ಅಲ್ವಾ? ಬೆಳಗ್ಗೆ ಎದ್ರೆ ಮತ್ತೆ ರಾತ್ರಿನೋ ಬಂದು ಸೆಟ್ಲ್ ಆಗ್ತೀವಿ. ಸೊ ಅದಕ್ಕೆ ಐ ಥಿಂಕ್ ಇಫ್ ಯು ಕ್ಯಾನ್ ಜಸ್ಟ್ ಟೆಲ್ ಅಸ್ ಆಪ್ಷನ್ಸ್ ಏನೇನಿದೆ. ಯಾಕಂದ್ರೆ ಟಿಪಿಕಲಿ
ಸ್ಟೇದೆ ಜಾಸ್ತಿ ಕಾಸ್ಟ್ ಆಗತ್ತಲ್ವಾ, ಹೋಟೆಲ್ ಸ್ಟೇದೆ ಜಾಸ್ತಿ ಕಾಸ್ಟ್ ಆಗತ್ತಲ್ವಾ ಊಟ ಹೌದು. ತಿಂಡಿ ಬಿಟ್ರೆ. ಸೊ ಹೌದು. ಕೆನ್ ಯು ಜಸ್ಟ್ ಟಾಕ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು? ಸೊ ಲೈಕ್ ನಾನ್ ಮೊದ್ಲೇ ಹೇಳ್ದಂಗೆ ನೀವೇನಾಗ್ ಟ್ರಾವೆಲ್ ಮಾಡ್ತಿದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರೋದು ಒಳ್ಳೇದು. Because if you are going with the family, anyway it's better to book a hotel or stay at your friend's place or something. But if you are traveling alone, ನೀವು ಇದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅಂದ್ರೆ ನೀವು ಕೌಚ್ ಸರ್ಫಿಂಗ್ ಕಾನ್ಸೆಪ್ಟ್ ಅಥವಾ ವರ್ಕವೇ ಈ ತರದ್ ಕಾನ್ಸೆಪ್ಟ್ ಗಳಿಗೆ ಲೈಕ್ ದೇರ್ ಆರ್ ಲಾಟ್ ಆಫ್ ವೇಸ್ ಟು ಬಡ್ಜೆಟ್ ಟ್ರಾವೆಲ್. ಒಂದು ನೀವು ಹೋದಲ್ಲಿ ಇವಾಗ ನಾನು ಕೆಲವೊಂದ್ ಕಡೆ ಹೋಗಿದ್ನಲ್ಲ, ಅಲ್ಲಿ ತುಂಬಾ ಜನ ಇವಾಗ ರಾಜಸ್ಥಾನ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ನಾನು ಕೌಚ್ ಸರ್ಫಿಂಗ್ ಥ್ರೂ ಉಳ್ಕೊಂಡಿದ್ದೆ. ಅಲ್ಲಿ ಇನ್ನೂ ಕೆಲವು ಟ್ರಾವೆಲರ್ಸ್ ಇದ್ರು, ಅಂದ್ರೆ ಅವರು ಯುರೋಪ್ ಇಂದ ಬಂದಿದ್ದು. ಅವ್ರು ಹೆಂಗ್ ಬಡ್ಜೆಟ್ ಟ್ರಾವೆಲ್ ಮಾಡ್ತಾ ಇದ್ರು ಅಂತ ಅಂದ್ರೆ ಹಾಸ್ಟೆಲ್ ಅಲ್ಲಿ ಉಳ್ಕೊಂಡು ಊಟ ಎಲ್ಲ ಫ್ರೀ ಆಗಿ ತಗೋತಾ ಇದ್ರು. ಲೈಕ್ ಅವ್ರಿಗೆ ಗೊತ್ತಿರೋ ಒಂದು ವಿದ್ಯೆನ ಕಲ್ಸೋದು ಫ್ರೀ ಆಗಿ. ಸೊ ಬಟ್ ಅದಕ್ಕೆ ಹಾಸ್ಟೆಲ್ ಓನರ್ಸ್ ಚಾರ್ಜ್ ಮಾಡ್ತಾ ಇದ್ರು. ಸೊ ಇಟ್ಸ್ ಕೈಂಡ್ ಮೊದ್ಲೇ ನೀವು ಹಾಸ್ಟೆಲ್ ಅವ್ರ ಹತ್ರ ಮಾತಾಡಿ ಸೇರಿಸಿ ನಾನೊಂದು ಯೋಗ ಪ್ರೋಗ್ರಾಮ್ ಮಾಡ್ತೀನಿ, ನಂಗಲ್ಲಿ ಟ್ರಾವೆಲ್ ಮಾಡಕ್ ಬರ್ತೀನಿ, ಸೊ ನಾನು ಮಾರ್ನಿಂಗು ಮತ್ತೆ ಈವ್ನಿಂಗು ಯೋಗ ಕಲಿಸ್ಕೊಡ್ತೀನಿ, ನಾನು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಐ ಎಕ್ಸ್ಪೆಕ್ಟ್ ಬೆಡ್ ಫ್ರಮ್ ಯು ಅಂಡ್ ಮೀಲ್ ಫ್ರಮ್ ಯು. Then you can actually charge your guest whatever the way you want. Like I'll just teach yoga for free and you can conduct it as a class and you can charge for them. ಈ ತರ ಕೆಲವರು ಮಾತಾಡ್ಕೋತಾರೆ. ಅಂದ್ರೆ ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು, ಯೋಗ ಇರ್ಬೋದು, ಇನ್ನೂ ತುಂಬಾ ಜನ ಇಂಗ್ಲಿಷ್ ಟೀಚಿಂಗ್ ಹೆಂಗೆ ಅಂತಂದ್ರೆ ಅದು ಈಗ ವಿಯೆಟ್ನಾಮು, ಕಾಂಬೋಡಿಯಾ, ಆಮೇಲೆ ತುಂಬಾ ಸೌತ್ ಅಮೆರಿಕನ್ ಕಂಟ್ರೀಸ್, ಜಪಾನು, ಅಲ್ಲೆಲ್ಲ ಇಂಗ್ಲಿಷ್ ಟೀಚಿಂಗಿಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ಇಂಗ್ಲಿಷ್ ಟೀಚರ್ಸ್ ತುಂಬಾ ಬೇಕಾಗಿರ್ತಾರೆ. ಅದಕ್ಕೆ ಈಗ ನಾರ್ಮಲಿ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ ಅವರು ದೇ ಜಸ್ಟ್ ವಾಕ್ ಇನ್ ಅಂಡ್ ದೇ ಸ್ಟಾರ್ಟ್ ಸ್ಟೇಯಿಂಗ್ ವಿತ್ ಸಚ್ ಸ್ಕೂಲ್ಸ್ and they'll start even traveling and then they'll teach English. Otherwise ಅವರು ಇದನ್ನು ನಮಗೆಲ್ಲ ಆದ್ರೆ ಅಂದ್ರೆ ನಾನ್ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ನಾವು ELS ಎಕ್ಸಾಮ್ಸ್ ತಗೋಬೇಕು. ಸೊ ಯು ನೀಡ್ ಟು ಪ್ರಿಪೇರ್ ಲೈಕ್ ದಟ್. Otherwise lot of travelers they use Workaway ಮತ್ತೆ a lot of other volunteering networks. ಆಮೇಲೆ ಕೌಚ್ ಸರ್ಫಿಂಗು ನೀವು ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ರೀಸೆಂಟ್ಲಿ ಬಿಕಾಸ್ ಆಫ್ ಕೋವಿಡ್ ಸಿಚುವೇಶನ್ they changed their rules and regulations a little bit. ಅವರು ಮೆಂಬರ್ಶಿಪ್ಗೆ ಸ್ವಲ್ಪ ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ರೀಸೆಂಟ್ ಆಗಿ. ಕಾಂತಿ ಸಾರಿ ಈಗ ಏನ್ ಗೊತ್ತಾ, ಸ್ವಲ್ಪ ಬ್ಯಾಕ್ ಅಂದ್ರೆ ಒಂದ್ ಸ್ವಲ್ಪ ಕೌಚ್ ಸರ್ಫಿಂಗ್ ಅಂದ್ರೆ ನಮ್ಗೆ ಯಾರಿಗೂ ಏನೋ ಜಾಸ್ತಿ ಗೊತ್ತಿಲ್ಲ. ಸೊ ಅದ್ರಿಂದ ಶುರು ಮಾಡಿ. ಕೌಚ್ ಸರ್ಫಿಂಗ್ ಅಂದ್ರೆ ಅದೊಂದು ಟ್ರಾವೆಲರ್ಸ್ ಕಮ್ಯುನಿಟಿ, ಹೋಸ್ಟ್ ಮತ್ತೆ ಗೆಸ್ಟ್ ಕಮ್ಯುನಿಟಿ ಅಂತ ಹೇಳ್ಬೋದು. ಈಗ ಟ್ರಾವೆಲಿಂಗ್ ಅಂದ್ರೆ there is a different aspect. ನನ್ಗೆ ಹೆಂಗ ಅನ್ಸುತ್ತೆ ಕೌಚ್ ಸರ್ಫಿಂಗ್ ಅಂತ ಅಂದ್ರೆ, ನಾನು ಮನೆಯಲ್ಲಿ ಕುತ್ಕೊಂಡು ವೇರಿಯಸ್ ಕಲ್ಚರ್ ಇಂದ ಟ್ರಾವೆಲರ್ಸ್ ನ ಹೋಸ್ಟ್ ಮಾಡ್ತೀನಿ. So it's not like I'm able to get what I want. Like I get to interact with different kind of people, people of different interest, people of different culture. But I never traveled, right, as a host. But still, I traveled. Like if I travel to some different country, what kind of experience I might get, half of that I'll get in my home. And if I travel, that is a way to stay for free and to explore the local culture. Because ನೀವೇ ಯೋಚನೆ ಮಾಡಿ, ನೀವೊಂದು ಪ್ಲೇಸ್ಗೆ ಹೋಗ್ತೀರಾ, ನಿಮ್ಗೇನು ಗೊತ್ತಿಲ್ಲ, ಅಲ್ಲಿ ನೀವು ಒಬ್ಬರೇ ಇದ್ದೀರಾ. ಸೊ ಯು ಡೋಂಟ್ ಹ್ಯಾವ್ ಎನಿ ಪ್ಲಾನ್ಸ್. ನಿಮ್ಗೆ ಒಂದು ಲೋಕಲೇಟು ನಿಮ್ಗೆ ಡೈರೆಕ್ಟ್ ಮಾಡಿದ್ರೆ ನೀವು ಆ ಪ್ಲೇಸಸ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀರಾ. ಅವ್ರು ಹೇಳ್ಬೋದು ನಿಮ್ಗೆ, ಇಂಥ ಪ್ಲೇಸ್ ಅಲ್ಲಿ ಲೋಕಲ್ ಫುಡ್ ಚೆನ್ನಾಗಿದೆ, ಇಂತಿಂಥ ಪ್ಲೇಸ್ ಅಲ್ಲಿ ಒಳ್ಳೊಳ್ಳೆ ಫೆಸ್ಟಿವಲ್ಸ್ ಆಗತ್ತೆ, ಹೋಗು, ಈ ತರ, ರೈಟ್? ಸೊ ನೀವ್ ಏನ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಇರ್ತೀರೋ ಅದನ್ನ ನೀವು ಅವ್ರ ಹತ್ರ ಕೇಳ್ಬೋದು, ಲೋಕಲ್ ಎಕ್ಸ್ ಹತ್ರ. ಸೊ ಕೌಚ್ ಸರ್ಫಿಂಗ್ ಇಸ್ ಅ ಕಮ್ಯುನಿಟಿ, ಟ್ರಾವೆಲರ್ಸ್ ಕಮ್ಯುನಿಟಿ. ಅಲ್ಲಿ we have bunch of hosts in some places and we have there is lot of guests who will come to that place. They'll request, hey, can I stay with you for these many nights anta. So they can approve, they can reject. They'll definitely go through your background, your previous references, what you are.
Even couch surfing meetup group taranu use ಆಗುತ್ತೆ. Meetup group ಅಂದ್ರೆ couch surfing will host some of the events in the local couch surfing community. People ಇರ್ತಾರಲ್ಲ, they host some of the events, like a music festivals ಆಗಿರ್ಬೋದು, ಅಥವಾ just potluck party ಆಗಿರ್ಬೋದು, ಏನೋ ಒಂದು. So they'll usually host some of the events, and they'll introduce one by one, like local couch surfers na introduce ಮಾಡ್ಕೋತಾರೆ, and they'll refer, like if they cannot host somebody who is interesting and who is genuine, but unfortunately they cannot host somebody, so they can refer somebody else whom they know are interested in same kind of personality. ಸೊ ಆ ತರ. ಬಟ್ ಕೌಚ್ ಸರ್ಫಿಂಗ್ ಅಂದ್ರೆ ನೀವು ಜಸ್ಟ್ ಈ ತರ ಪರ್ಸ್ಪೆಕ್ಟಿವ್ ಅಲ್ಲಿ ತಗೊಳ್ಳೇಬಾರ್ದು ನೀವು. ನನಗೆ ಅಂದ್ರೆ ಕಾಸ್ಟ್ ಎಫೆಕ್ಟಿವ್ ಆಗಿ ಬಡ್ಜೆಟ್ ಟ್ರಾವೆಲ್ ಮಾಡಕ್ಕೆ ಒಂದು ವೇ ಇಲ್ಲ. ಯು ಕೆನಾಟ್ ಯೂಸ್ ಸಂಬಡಿ ಲೈಕ್ ದಟ್. ಎನಿ ಟ್ರಾವೆಲರ್ ಆರ್ ಎನಿ ಹೋಸ್ಟ್, ಯು ಕೆನಾಟ್ ಯೂಸ್ ಸಮನ್ ಲೈಕ್ ದಟ್. ಇಫ್ ಯು ಆರ್ ಜೆನ್ಯೂನ್ಲಿ ಇಂಟ್ರೆಸ್ಟೆಡ್ to know about that person, what he's doing, what his interests are, and his background, his culture, then only you go for it. Otherwise, don't ever use couch surfing. So ಕಾಂತಿ, ಇದು ನಮ್ಗೆ ಟ್ರಾವೆಲ್ ಮಾಡೋರಿಗೆ ಏರ್ ಬಿ ಎನ್ ಬಿ ಅನ್ನೋದು ಹೊಸದಾಗಿ ಗೊತ್ತಿದೆ. ಅಂದ್ರೆ ನೀವು ಹೋಟೆಲ್ಗಳನ್ನ ಬುಕ್ ಮಾಡ್ಬೇಕಿಲ್ಲ. ಇದು ಯಾರಾದ್ರೂನು ಮನೆಯಲ್ಲಿ ಎಕ್ಸ್ಟ್ರಾ ಜಾಗ ಇರೋಂಥವ್ರು ಅದನ್ನ ಸಬ್ಲೆಟ್ ಮಾಡ್ತಾರೆ. ನೀವು ಟ್ರಾವೆಲ್ ಮಾಡುವಾಗ ಅಲ್ಲಿ ಇದ್ಬಿಟ್ಟು, ಅದು ಇನ್ ಎ ಲಿಮಿಟೆಡ್ ವೇ, ಅದು ಇನ್ಸ್ಟೆಡ್ ಆಫ್ ಸ್ಟೇಯಿಂಗ್ ಇನ್ ಎ ಹೋಟೆಲ್ ಅಲ್ಲಿರೋ ಲೋಕಲ್ ಜೊತೆ ಇದ್ಬಿಟ್ಟು ಯು ಕ್ಯಾನ್ ಇಂಟ್ರಾಕ್ಟ್, ಅದು ಪಾಸಿಬಿಲಿಟಿ ಇದೆ ಅಂತ. ಅದು ನಾವು ಎಲ್ಲ ಅಮೆಚೂರ್ ಟ್ರಾವೆಲರ್ಸ್ಗೆ ಅದೊಂಥರ ಲೋಕಲ್ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋದು. ಬಟ್ ನೀವು ನಿಮ್ ಬ್ಲಾಗ್ ಗಳಲ್ಲಿ ಬರ್ದಿದ್ದೀರಾ, ಕೌಚ್ ಸರ್ಫಿಂಗ್ ಅಂತ ಒಂದು ಕಮ್ಯುನಿಟಿ ವೆಬ್ಸೈಟ್ ಇದೆ, ಆಮೇಲೆ ವರ್ಕ್ ಅವೇ ಅಂತ ಇನ್ನೊಂದು ಕಮ್ಯುನಿಟಿ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ಅದು ಗೊತ್ತಿಲ್ಲದೆ ಇರೋರಿಗೆ. ಶೋರ್. ಸೊ ಆಗ್ಲೇನೆ ಕೌಚ್ ಸರ್ಫಿಂಗ್ ಬಗ್ಗೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ವರ್ಕ್ ಅವೇ, ಲೈಕ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕೌಚ್ ಸರ್ಫಿಂಗ್ ಅಂಡ್ ವರ್ಕ್ ಅವೇ, ಅದ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. So couch surfing is like till today it was a very free community. Like anybody can register as a guest or as a host, and they can start exploring. Whether you can have a space at home, and you can accept the request, or you can request yourself. Okay. To say for example, I'm Kanti Hegde. I'm actually traveling to Paris tomorrow, and I'll explore hosts in the Paris, and I'll go through their profiles, and I'll figure out some hosts are really interested to explore my interest and my kind of people. So I'll send them request. Okay. Or I can do that is one way of couch surfing. And second thing is, you can post a public trip. Actually, from this date to this date, I'm traveling to Paris. You can post the public trip, and a host will invite you. Hey, can you stay with me? I'm interested in your profile. Can you stay with me? Atara. So couch surfing alli tumba scams, ಕೆಲವೊಂದು ಸ್ಕ್ಯಾಮ್ಸ್ ಆಗ್ತಾ ಇತ್ತು. ಲೈಕ್ ನಾನೇ ಇವಾಗ ಡೆಲ್ಲಿನಲ್ಲಿ ಕುತ್ಕೊಂಡು ನನ್ಗೆ ಹರಿದ್ವಾರ್ಗೆ ಬರ್ತಾ ಇದ್ದೀನಿ ಅಂತ ಪಬ್ಲಿಕ್ ಟ್ರಿಪ್ ಪೋಸ್ಟ್ ಮಾಡಿದಾಗ ನಂಗೆ ಕೇರಳ ಇಂದ, ರಾಜಸ್ಥಾನ್ ಇಂದ, ಆಮೇಲೆ ಇನ್ನೆಲ್ಲಿಂದನೂ ನನ್ಗೆ ತುಂಬಾ ಜನ ಅಪ್ರೋಚ್ ಮಾಡಿದ್ರು, ಲೈಕ್ ಕ್ಯಾನ್ ಯು ಕಮ್ ಅಂಡ್ ಸ್ಟೇ ವಿತ್ ಅಸ್ ಅಂತ. ಸೊ people misunderstood as a date. So I used to get a lot of requests from men. They did not consider it as a traveling app. They considered it kind of a dating app, and they started exploring. So I understood that, and then I started sending the personal requests. Once I see the people are very genuine, and I started sending the personal request. Adu ಒಂದು couch surfing ಅಲ್ಲಿ. So Workaway India similar kind of, but a volunteering network. Couch surfing ಅಲ್ಲಿ make sure you don't pay, or the host doesn't ask you for any money, or he doesn't demand anything. It's just cultural exchange. But in Workaway, it's kind of cultural exchange. Also, you're working, like say for example, there is a farmer, he'll post that I have these many acres of field, and I'm looking for somebody who helps me. So people will approach him. Hey, I'm traveling from these to these dates. Can I stay with you and help you? In couch surfing, alatara iralla. You can help the for the sake of satisfaction, you can help the host, but it's not mandatory to help them. But in Workaway, what the expectation is, you're going to volunteer in his farm, like to learn maybe the organic farming or something you're going to host.
you're gonna volunteer in his place, and in turn he'll provide you a good stay, good room, with good food and everything for free. So this is kind of, and anywhere you cannot expect any luxury like the way you want in hotels or anything. So whatever it is, you're going to accept it. One of my friend from Spain, he stayed in Rajasthan with the farmers. The farmers place was like, they never had any, only women will sleep inside and all men in the open space ಅಲ್ಲಿ ಎಲ್ಲ ಒಂದೊಂದು ಸ್ಮಾಲ್ ಮಂಚ ಹಾಕೊಂಡು ಹಾಗೇನೆ ಒಂಥರ ತೂಗು ಮಂಚ ಇರುತ್ತಲ್ಲ ಆ ತರ ಮಂಚದಲ್ಲಿ ಮಲ್ಕೊಳ್ಳೋದು. So it was first time for him and he enjoyed, and the second part was there is no toilet actually. They have to go out for a toilet. So imagine like a Spanish guy who never lived in such situation. It's like it's really hard for him to go out for to do potty. So all these are very different. I can imagine. I can imagine on toilet paper ಗೆ ಏನಾದ್ರು ಕೇಳಿದ್ರೆ ರಾಜಸ್ಥಾನಿಗಳ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. Yeah. So like you need to be really careful while doing work away or while doing couchsurfing is still, again, it's very decent, like they'll describe their home and everything. In work away they won't really, like you may meet farmers who doesn't have anything, and somebody on behalf of them, they'll post this ad, or some non-profit they'll post that ad, and they start helping, they're sending people there. So you need to be really careful. And I heard many bad experiences even through work away, because they'll assign more work, they'll expect you to do more work whole day, like for 8 hours you don't get a chance to travel, but that's kind of very less, I guess. So anyway, like both the reviews will be there, review upon us and review on them. So we can review them and they'll review on us. So based on that, actually future host or future guest will prefer to choose. So that's kind of ನೀವು ವಾಲಂಟಿಯರ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಇದೆ ಅಂದ್ರಲ್ಲ, ಯಾವ ತರ ವಾಲಂಟಿಯರ್ ಮಾಡಿದ್ವಿ ವರ್ಕ್ ಅವೇ? ನಾನು ವರ್ಕ್ ಅವೇನಲ್ಲಿ ನಾನು ವಾಲಂಟಿಯರ್ ಮಾಡಿಲ್ಲ. ನಾನು ಗ್ಲೋಬಲ್ ಗ್ರೀನ್ ಹಾರ್ಟ್ ಟ್ರಾವೆಲ್ ಅಂತ ಅದ್ರ ಥ್ರೂ ವಾಲಂಟಿಯರಿಂಗ್ ಮಾಡಿದ್ದೆ ಪ್ಯೂರ್ಟೋರಿಕೋದಲ್ಲಿ. But my volunteering experience was really good actually. I stayed in a rainforest and I met up people who were really cool, and I learned a lot of things. It was a research center, and I explored Puerto Rico very well at that time. ಇದು ಪ್ಯೂರ್ಟೋರಿಕೋದಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಷ್ಟ. ಅಂದ್ರೆ ರೈನ್ ಫಾರೆಸ್ಟ್ ಒಳಗಡೆ ಎಲ್ಲ ಹೋಗಿ, ಅಂದ್ರೆ ಆ ತರ ಗವಾತೆ ಅಂತ ಒಂದು ಪ್ಲೇಸ್ಗೆ ಹೋಗಿದ್ದೆ. ಅಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ. ಯೂಶಲಿ ಪ್ಯೂರ್ಟೋರಿಕೋ ಹೋಗೋರು ಸ್ಯಾನ್ ಜುವಾನ್ ನೋಡ್ಕೊಂಡ್ಬಿಟ್ಟು ಅಲ್ಲೊಂದು ದ್ವೀಪ ಇದೆ, ಅಲ್ಲೆಲ್ಲ ಹೋಗಿ ಹಂಗೆ ಬಂದ್ಬಿಡ್ತಾರೆ. ಯೂಶಲಿ ಅಷ್ಟೊಂದು ಒಳಗಡೆ ಗವಾತೆ ಅಂತ ಪ್ಲೇಸ್ಗಳಿಗೆ ಯಾರು ಹೋಗಲ್ಲ. So but it was really great, like they came to airport and picked me up, and it was like almost 3 hours journey from San Juan, and they let me go out with other guests. Like there was another naturalist who came and visiting for a butterfly survey, and we used to go out, hang out, and explore the places, explore the culture and everything there. So it was really great for me, that volunteering experience. ಸೊ ಕಾಂತಿ, ನಂದು ಐ ಹ್ಯಾಡ್ ಅ ಫಾಲೋ ಅಪ್ ಕ್ವೆಶನ್. ನೀವು ಸಾಕಷ್ಟು ಸಲ ಹೇಳಿದ್ರ ನೀವು ಹೇಗೆ ಪ್ಲಾನ್ ಮಾಡ್ಕೋತೀರಾ ಒಂದು ಕಡೆ ಹೋಗೋದಕ್ಕೆ, ಮತ್ತು ಅಲ್ಲಿ ಏನೇನು ಲೈಕ್ ವಾಟ್ ಯು ವಾಂಟ್ ಟು ಅಚೀವ್ ಫ್ರಮ್ ದಟ್ ಟ್ರಾವೆಲ್ ಅಂತ. ಸೊ ನೀವು ಸೇಮ್ ಪ್ಲೇಸ್ಗೆ 2 ಸಲ ಹೋದಿದ್ದು ಉದಾಹರಣೆ ಇದೆಯಾ? ಬೇರೆ ಹೇಳ್ತೀರಾ? ಯಾ ಶೋರ್. ಮಾಂದಲಪಟ್ಟಿಗೆ 2 ಸರಿ ಹೋಗಿದ್ದೆ. ಅದು ಜಸ್ಟ್ ವಿತ್ ದ ಫ್ರೆಂಡ್ಸ್. ಸೋಲೋ ಟ್ರಿಪ್ ಅಂತ 2-3 ಸರಿ ಹೋಗಿದ್ದು. ಒಂದೇ ಪ್ಲೇಸ್ಗೆ ಯಾವ್ದು ಇಲ್ಲ ಅನ್ಕೋತೀನಿ. ಅಂದ್ರೆ ನಿಮ್ ಕ್ವಶನ್ ಏನು, ಲ್ಯಾಕ್ ಆಫ್ ಪ್ರಿಪರೇಷನ್ ಇಂದ ಸೇಮ್ ಪ್ಲೇಸ್ 2 ಸತಿ ಹೋಗೋದು ಅಂತನಾ, ಅಥವಾ ಪ್ಲೇಸ್ ಚೆನ್ನಾಗಿತ್ತು ಅಂತ 2 ಸತಿ ಹೋಗೋದು? ಯಾವ ತರ ಅದು ಕ್ವೆಶನ್? ನಾನು ಕೇಳಿದ್ದು ಅಂದ್ರೆ ಈಗ ನೀವು ಪ್ರಾಬಬ್ಲಿ ಯಾವುದೋ ಸ್ಪೆಸಿಫಿಕ್ ಕಲ್ಚರ್, ಅಂದರೆ ಈಗ ಮೇ ಬಿ ಸಮ್ ಫೆಸ್ಟಿವಲ್ ನೋಡೋಕ್ಕೆ ಅಥವಾ ಸಮ್ ಲೈಕ್ ಪ್ಲೇಸಸ್ ನೋಡೋಕ್ಕೆ ಆ ಥರ ಒಂದ್ಸಲ ಹೋಗಿ ಆ್ಯಂಡ್ ದೆನ್ ಮೇ ಬಿ ಜಸ್ಟ್ ಟು ಸ್ಟೇ ವಿತ್ ದ ಲೋಕಲ್ಸ್ ಆ ಥರ ಒಂದ್ಸಲ ಹೋಗಿರೋದು ಹಾಗೇನಾದರೂ ಇದೆಯಾ? ಅಥವಾ ಯು ಟ್ರೈ ಟು ಕವರ್ ಎವ್ರಿಥಿಂಗ್ ಇನ್ ಒನ್ ಗೋ? ಹೇಗಿದು ಮಾಡ್ತೀರಾ ಅಂತ? ಸೊ ನಾನು ಯಾವಾಗಲೂ ಟ್ರಿಪ್ ಮಾಡಬೇಕಿದ್ರೆ ಕವರ್ ಅನ್ನೋ ಇದ್ರಲ್ಲಿ ಹೋಗೋದೇ ಇಲ್ಲ. ಸೊ it's just that like cover in the sense like cover your objectives.
I mean, I don't even set, such objectives. Like, ನನ್ನ travel goal ಏನು ಅಂದ್ರೆ, I'm really interested to explore the culture and festivals ಆಗಿರ್ಬೋದು, food ಆಗಿರ್ಬೋದು. So it's basically a culture. Exploring the culture is my, intention to travel. Different cultures, in different lifestyle, different people, ಆ ತರ. So places is secondary for me. Place you will get, like, Grand Canyon, Niagara ಒಂದ್ಸರಿ life ಅಲ್ಲಿ ನೋಡ್ಬೇಕು. Beautiful places, take a picture, do photography. So those kind of places I visit just to do photography and enjoy. But my motto of travel is to understand the culture. So as I said, Amish culture ನಾನು ಹೇಳದ್ನಲ್ಲ, ಅಲ್ಲಿ ಸುಮಾರು ಸರಿ ಹೋಗಿದ್ದೀನಿ ನಾನು. ಬಿಕಾಸ್ ಒಂದ್ಸರಿಗೆ ನಿಮ್ಗೆ ಅದು ಅರ್ಥ ಆಗಲ್ಲ. ಯು ನೀಡ್ ಟು ಗೋ ಅಗೇನ್ ಅಂಡ್ ಅಗೇನ್ ಟು ಮೀಟ್ Amish people itself. Like, they don't really, they're very shy. They don't really talk to you pretty well, and they don't just try to interact with you, because one thing, they're shy and they don't want to share their secrets. So to gain their trust, you need to approach them in a proper way. To do that, I thought of, like, I was doing a farmer's interview for Prajavani to write an article. Our time only, a couple of times I visited Amish, but I was not succeeded. And then when I was succeeded, it was the time to come back to India. I couldn't do it. But I was succeeded because I visited multiple places multiple times, the same farmers, and I tried to do, because they don't allow you to take the pictures of them. They don't want to publish their faces. ಅದೆಲ್ಲ ತುಂಬಾ ಡಿಫಿಕಲ್ಟ್, ಅವ್ರದ್ದು ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡೋದು. ಸೊ ಫಾರ್ ದೋಸ್ ಪರ್ಪಸ್ ಐ ವೆಂಟ್. ಸೊ ಇದು ಫೋಟೋಗ್ರಫಿನಲ್ಲೂ ಇಂಟ್ರೆಸ್ಟ್ ಇದೆಯಲ್ಲ ನಿಮಗೆ, ಹೆಂಗೆ ಈ ತರದೊಂದು ಅಡಿಷನಲ್ ಆಬ್ಜೆಕ್ಟಿವ್ ಇಟ್ಕೊಂಡ್ರೆ, ಇವಾಗ ಟ್ರಾವೆಲ್ ಇಸ್ ಒನ್ ಥಿಂಗ್, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಮೀಟ್ ಪೀಪಲ್ ಅಥವಾ ಟು ಸಿ ಪ್ಲೇಸಸ್ ಅದು ಇದ್ರೂ, ಇಫ್ ಯು ಹ್ಯಾವ್ ಎ ಸ್ಕಿಲ್ ಆಫ್ ಫೋಟೋಗ್ರಫಿ ಅಥವಾ ರೈಟಿಂಗ್ ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಟ್ರಾವೆಲ್ ಹೋಗಾದ್ಮೇಲೆ ನಾನು ಇದ್ರ ಬಗ್ಗೆ ಬರಿತೀನಿ ಅನ್ನೋದೊಂದು ಅಡಿಷನಲ್ ಇದ್ರೆ, ಅದು ಹೆಂಗೆ ಎನ್ರಿಚ್ ಮಾಡುತ್ತೆ ಎಕ್ಸ್ಪೀರಿಯನ್ಸ್ ನ, ಲೈಕ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನ? Yeah, so actually I have a additional question to what Supreeta asked. See, ivaga ಎರಡು ಪಾಯಿಂಟ್ ಇದೆ, right? I did see a few photographs of yours. ಅಂದ್ರೆ ಸುಪ್ರೀತ್ ಹೇಳ್ದಂಗೆ ಒಂದ್-ಎರಡು, see, ಫೋಟೋ ತೆಗಿತಾ ಕೂತ್ರೆ ನೀವು ಜಾಗಗಳು ನೋಡಕ್ ಆಗಲ್ಲ, ಜಾಗಗಳು ನೋಡ್ತಾ ಕೂತ್ಕೊಂಡು ಹೋಯ್ತು ಅಂದ್ರೆ ಫೋಟೋಗಳು ತೆಗಿಯಕ್ಕಾಗಲ್ಲ. ಸೊ ಅದು it's a little difficult, right? That balance is, how do you find that balance? So as I said, ನಾನು ಪರ್ಟಿಕ್ಯುಲರ್ಲಿ ಫೋಟೋ ತೆಗಿಯಕ್ಕೆ ಅಂತಾನು ಹೋಗಲ್ಲ, ಪರ್ಟಿಕ್ಯುಲರ್ಲಿ ಜಾಗ ನೋಡಕ್ಕೆ ಅಂತಾನು ಹೋಗಲ್ಲ. So when you go and explore, you see something interesting and you click, that's it. It just happens for me. So it's like, photography is ನನ್ನ ಕ್ವಶನ್ ಅಲ್ಲಿ ಇರೋ ಪಾಯಿಂಟ್ ಅಂದ್ರೆ, ವೆನ್ ಯು ಆರ್ ಎ ಫೋಟೋಗ್ರಾಫರ್ ಯು ವಿಲ್ ಹ್ಯಾವ್ ಅನ್ ಐ ಫಾರ್ ಥಿಂಗ್ಸ್. ಅದಿದೆಯಲ್ಲ, ಆ ಸ್ಕಿಲ್ ಇದೆಯಲ್ಲ, ಅದು ದಟ್ ಈಸ್ ಡಿಫ್ರೆಂಟ್ ಅಂತ. ಇವಾಗ ರೈಟರ್ ಆದ್ರೂ ವೆನ್ ಯು ನೋ ವಾಟ್ ಈಸ್ ಇಂಟ್ರೆಸ್ಟಿಂಗ್, ಇವಾಗ ಇದ್ರ ಬಗ್ಗೆ ನಾನು ಇನ್ನೊಬ್ರಿಗೆ ಮಾತಾಡ್ಬೇಕು, ಬರೀಬೇಕು ಅಂದ್ರೆ, ದೆನ್ ಯು ವಿಲ್ ಎಕ್ಸ್ಪ್ಲೋರ್ ದೋಸ್ ಮೋರ್. ಇವಾಗ ಜನರನ್ನ ಮಾತಾಡ್ಸೋದು, ಅದಕ್ಕೆಲ್ಲ ಅದೊಂದು ಅಡಿಷನಲ್ ಅಡ್ವಾಂಟೇಜ್ ಸಿಗುತ್ತೆ. ಐ ಆಮ್ ಕ್ಯೂರಿಯಸ್ ಟು ಲರ್ನ್ ಅಬೌಟ್ ಇಟ್. ಹೆಂಗೆ ನಿಮಗೆ ಹೆಲ್ಪ್ ಆಗ್ತದೆ ಅದು? I was about to answer, come to that particular question later on. So ಇದೆಲ್ಲ ಏನು ಅಂದ್ರೆ, ಇವಾಗ ನೀವು ಒಂದ್ ಪ್ಲೇಸ್ ಇನ್ ದ ಸೆನ್ಸ್, ಲೈಕ್ ಇಂಡಿಯಾನ ಟ್ರಾವೆಲ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಇಂಡಿಯಾ ಇಸ್ ಅ ವೆರಿ ಹ್ಯೂಜ್ ಕಂಟ್ರಿ ಇನ್ ಟರ್ಮ್ಸ್ ಆಫ್ ಕಲ್ಚರ್. ನಿಮ್ಗೆ ಒಂದು 40-50 kilometers ಹೋದಂಗೂ ಯು ವಿಲ್ ಅಬ್ಸರ್ವ್ ದರ್ ಇಸ್ ಅ ಡಿಫರೆನ್ಸ್ ಇನ್ ಕಲ್ಚರ್, ಫುಡ್, ಸ್ಲ್ಯಾಂಗ್ಸ್, ಡ್ರೆಸ್ಸಿಂಗ್ ಸೆನ್ಸ್, each and everything, this is different. So ನೀವು ಕರ್ನಾಟಕ ಹೋಗ್ತೀರಾ ಅಂದ್ರೆ, what you can expect lot of things. You can expect, if you go in monsoon, there is a beautiful landscape you expect, right? And there are multiple festivals. Even Kumta side alla hodre, there are tribes, so you can go and visit the tribes. You can go visit the river, for the photo shoot. So there's lots and lots of aspect if you travel one place. ಕೆಲವೊಂದು ಏನಾಗುತ್ತೆ ಅಂದ್ರೆ, ಅದನ್ನ ಹ್ಯಾಪನಿಂಗ್ ಆಗಕ್ ಬಿಟ್ಟು ಬಿಡ್ಬೇಕು. ನಿಮ್ಗೆ ಒಂದ್ 10 ದಿನ ಟೈಮ್ ಇದೆ, ಒಂದ್ 10 ದಿನ ಹೋಗ್ತೀರಾ, ದಿನ ಬೆಳಗ್ಗೆ ಎದ್ದು ಎಲ್ಲಾದ್ರೂ ಒಂದ್ ಕಡೆ ಹೋಗ್ಬಿಟ್ಟು ನಿಮ್ ಟೈಮ್ ಸ್ಪೆಂಡ್ ಮಾಡ್ತೀರಾ, ಯು ಸಿ ಲಾಟ್ ಆಫ್ ಇಂಟ್ರೆಸ್ಟಿಂಗ್ ಸ್ಟಫ್.
ಅದು ಒಂದ್ ಆಸ್ಪೆಕ್ಟ್. ಆರ್ ಅದರ್ವೈಸ್ ನೀವು ಇದೇ ಪರ್ಟಿಕ್ಯುಲರ್ ಮೈಂಡ್ ಸೆಟ್ ಮಾಡ್ಕೊಂಡ್ರೆ ಅದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಬೇಕಾಗತ್ತೆ, ಅದರ್ವೈಸ್ ಯು ವಿಲ್ ಬಿ ಡಿಸಪಾಯಿಂಟೆಡ್ ಅಲ್ವಾ. ಸೊ ನೀವು ಎನಿವೇ ಎಕ್ಸ್ಪ್ಲೋರ್ ಮಾಡ್ತಾ ಹೋದಂಗು ನೀವ್ ಹೇಳ್ದಂಗೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ಲಿ ಒಂದು ಫೋಟೋಗ್ರಫಿ ಆಗಿರ್ಬೋದು, ಏನಾದ್ರೂ ಮಾಡಕ್ಕೆ ನಿಮ್ಗೆ ಅದೊಂದ್ ಸೆನ್ಸ್ ಇರ್ಬೇಕು. ಅಂದ್ರೆ ಈ ತರ ಆಂಗಲ್ ಅಲ್ಲಿ ತೆಗೆದ್ರೆ ಚೆನ್ನಾಗ್ ಬರುತ್ತೆ ಅಂತ. ಅಂದ್ರೆ ಎಲ್ರಿಗೂ ಈಗ ನಿಮ್ಗೆ ಹೆಂಗ್ ಕಾಣುತ್ತೋ ಜಾಗ ನನ್ಗೂ ಹಂಗೆ ಕಾಣುತ್ತೆ, ಹಂಗೆ ಮುಕುಂದ್ ಅವ್ರಿಗೂ ಕಾಣುತ್ತೆ, ಹಂಗೆ ವಾಸುಕಿ ಅವ್ರಿಗೂ ಕಾಣುತ್ತೆ. ಅದನ್ನೊಂದು ಕ್ಯಾಮ್ರಾ ಫ್ರೇಮ್ ಅಲ್ಲಿ ತರ್ಬೇಕು ಅಂದ್ರೆ ಅದನ್ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ತರ್ಬೋದು ನಾವು, ರೈಟ್. ರೈಟಿಂಗ್ ಅನ್ನೋದು ಕೂಡ ಅಷ್ಟೇನೆ. ನಾವು ನಮ್ದು ಪರ್ಸ್ಪೆಕ್ಟಿವ್ ಬರೀತೀವಿ ಅಷ್ಟೇನೆ. ನಾನು ಇಂಥ ಜಾಗದಲ್ಲಿ ಹೋದಾಗ ಈ ತರ ಪರ್ಸ್ಪೆಕ್ಟಿವ್ ಇಟ್ಕೊಂಡಿರ್ಬೋದು, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು, ಬರಿಬೋದು ಅಷ್ಟೇನೆ. ಸೊ ಅದನ್ನ ನೀವು ತುಂಬಾ ಪ್ಲಾನ್ಡ್ ಆಗಿ ಎಲ್ಲದನ್ನು ಮಾಡಕ್ ಹೋದ್ರೆ ಅದು ನಿಜವಾಗ್ಲೂ ವರ್ಕೌಟ್ ಆಗಲ್ಲ. ನನ್ಗಂತೂ ಇಷ್ಟ ದಿನ ವರ್ಕೌಟ್ ಆಗ್ಲಿಲ್ಲ ಆ ತರ ಪ್ಲಾನ್ ಮಾಡಿ ಮಾಡಕ್ ಹೋಗಿರೋದು. ಸೊ I just leave that part. I don't plan so much. I just explore things, and whenever I find, I click. Whenever whatever I feel, I write. That's it. It's very instant. ಹಾ, ಅದು ಆಕ್ಚುಲಿ ಫೋರ್ಸ್ ಮಾಡೋದಕ್ಕೆ ಆಗಲ್ಲ. ನಾವು ಎಲ್ಲದನ್ನು ಯಾರನ್ನ ಮೀಟ್ ಆಗ್ತೀವಿ, ಅವ್ರು ಏನ್ ಮಾತಾಡ್ತಾರೆ ಅನ್ನೋದೆಲ್ಲ ಪ್ಲಾನ್ ಮಾಡಕ್ ಆಗಲ್ಲ ಅಲ್ವಾ. ಬಟ್ ಕೆಲವೊಂದು ನಂದು ಟ್ರಾವೆಲ್ ಅಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು, ಕೆಲವೊಂದು ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ನಾನು ಒಂದ್ಸತಿ ಯಾವುದೋ ಒಂದ್ ಜಾಗಕ್ಕೆ ಹೋಗಿ ಐ ಬುಕ್ಡ್ ಹೋಟೆಲ್ ಅಂಡ್ ಎವ್ರಿಥಿಂಗ್. ಈ ದಿನ ನಾವೆಲ್ಲ ಮ್ಯೂಸಿಯಂಗಳನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು ಅಂತ. ಐ ಡಿಂಟ್ ಚೆಕ್ ವೆದರ್ ದ ಮ್ಯೂಸಿಯಮ್ಸ್ ವಿಲ್ ಬಿ ಓಪನ್ ಆನ್ ದಟ್ ಡೇ. ಸೊ ಆ ದಿನ ಅಲ್ಲಿ ರಜಾ, ಟ್ಯೂಸ್ಡೇ ಏನೋ ಎಲ್ಲಾ ಮ್ಯೂಸಿಯಂಗಳು ಕ್ಲೋಸ್. ಸೊ ಆ ತರನು ಆಗುತ್ತೆ ಟ್ರಾವೆಲ್ ಅಲ್ಲಿ. ಬಟ್ ಫ್ರೀ ಎಂಡೆಡ್ ಟ್ರಾವೆಲ್ ಇದ್ರೆ, ಈಗ ಒಂದು 5 days ಇಂತ ಪ್ಲೇಸ್ ಅಂತ ಹೋದ್ರೆ, ಅವಾಗ ಯು ಕ್ಯಾನ್ ಮೂವ್ ಇಟ್ ಅರೌಂಡ್, ಯು ಕ್ಯಾನ್ ಪ್ಲಾನ್ ಬೆಟರ್. Hey, so I just want to basically kind of ask some tough questions, or questions that we typically don't discuss much, because most of the travelogue discussions, or whenever you sit and talk to a traveler, it'll all be like, hey, what experience you had, which country you liked. So just want to go a little away from that particular kind of. So just let's talk about some stuff, right? Before that, ಈಗ ತುಂಬಾ ಕಡೆ ಲೋ ಬಜೆಟ್ ಟ್ರಾವೆಲರ್ಸ್ ಅಂತ ಇರ್ತಾರೆ, ಅಥವಾ ಕೆಲಸ ಮಾಡ್ಕೊಂಡೆ ನಾನು ಬೇರೆ ಕಡೆ ಹೋಗ್ತೀನಿ, ನೋಡ್ತೀನಿ, ಕೆಲಸ ಮಾಡ್ತೀನಿ, ಅದರಿಂದ ದುಡ್ಡು ಮಾಡಿ, ನೀವೇ ವರ್ಕ್ ಅವೇಸ್ ಅಂತ ಹೇಳಿದ್ರಲ್ಲ, ಆ ತರ ಎಲ್ಲ ಇದೆ. ಕೆಲವು ಜನ ಆಕ್ಚುಲಿ ನಾನು ನೋಡಿದೀನಿ, ಕ್ರೌಡ್ ಸೋರ್ಸಿಂಗ್ ಮಾಡ್ತಾರೆ. ಅಂದ್ರೆ ಗುರು, ನಾನು ದೇಶ ಸುತ್ತ ಬೇರೆ ಕಡೆ ಎಲ್ಲ ಹೋಗ್ಬೇಕು, ಊರ್ಗೆಲ್ಲ ಹೋಗ್ಬೇಕು, ನೀವು ನಿಮ್ ದುಡ್ಡು ಕೊಡಿ ಅಂತ ಕೇಳ್ತಾರೆ. ನಂಗೆ ಅದು ತುಂಬಾ ಫನ್ನಿ ಅಂತ ಅನ್ಸುತ್ತೆ. ಅಂದ್ರೆ ನೀನ್ ದೇಶ ನೋಡಕ್ಕೆ ಹೋಗಕ್ಕೆ ನಾನ್ ನಿನ್ಗೆ ಏನಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಬಟ್ ಆದ್ರೂ ಜನ ದುಡ್ಡು ಕೊಡ್ತಾರೆ. ಸುಪ್ರೀತ್, ನೀನು ಹ್ಯಾವ್ ಯು ಹರ್ಡ್ ಆಲ್ಸೋ ಅಬೌಟ್ ಸಚ್ ಪೀಪಲ್, ರೈಟ್, ಹೂ ಕೈಂಡ್ ಆಫ್ ಸೇ ಐ ವಾಂಟ್ ಟು ಟ್ರಾವೆಲ್ ದ ವರ್ಲ್ಡ್, ಲೈಕ್ ಯುವರ್ ಕಾಂಟ್ರಿಬ್ಯೂಷನ್ಸ್ ಅಂತ ನೋಡಿದ್ಯಾ ಅದು? ಸುಪ್ರೀತ್, ಹ್ಯಾವ್ ಯು ಸೀನ್ ಇಟ್, ಆರ್ ಇಸ್ ಇಟ್ ಓನ್ಲಿ ಐ ಹೂ ಹ್ಯಾವ್ ಸೀನ್ ದಿಸ್? ಕೆಲವೊಂದು ಕಾಸ್ಗೆ ಅಂತ ಮಾಡ್ತಾರೆ. ಇವಾಗ ಬೈಕ್ ರೈಡ್ ಮಾಡ್ತೀನಿ ಆಲ್ ಓವರ್ ಇಂಡಿಯಾ, ಅದಲ್ಲ ನಾನು ಹೇಳ್ತಾ ಇರೋದು, ಫಂಡ್ ರೈಸ್ ಮಾಡೋದಕ್ಕೆ ಅಂತ. ಅದು ಹೇಳ್ತಿಲ್ಲ ನಾನು, ಅದು ಫಂಡ್ ರೈಸರ್ಸ್ ಅಲ್ಲ. ಹ್ಯಾವ್ ಯು ಕಮ್ ಅಕ್ರಾಸ್ ದಿಸ್, ಆರ್ am I the only one who's come across this? ಗೊತ್ತಿಲ್ಲ, mostly you're the one who has weird I never seen that, because You've never seen it? Okay, because I had seen a few crowdsourcing requests, that's why I was just wondering. Anyway, okay, let's drop that question then. Okay, now the other question is, see Kanti, ಈ ಕಲ್ಚರ್ ಸ್ಟಡಿ ಮಾಡೋದು, ಅಂಡರ್ಸ್ಟ್ಯಾಂಡಿಂಗ್ ಅದರ್ ಪೀಪಲ್ಸ್ ಕಲ್ಚರ್ ಅಂತ ಹೇಳ್ತಾರಲ್ಲ, honestly, how is it possible to do that in a short period of time, right? I mean, is it, ಅಂದ್ರೆ ಈ ತರದ ಕಲ್ಚರ್ ಸ್ಟಡಿ ಮಾಡೋದು ಅಂದ್ರೆ, is it a excuse that people give for actually roaming out to newer places or going to a museum? You see, honestly, if you want to study culture, maybe you can read a book on Inca civilization or whatever it is, right? Just giving a counter narrative. What do you say for that? Because ನಾನು ನಿಮ್ one point observe ಏನ್ ಮಾಡಿದೀನಿ ಅಂದ್ರೆ, ನೀವು ಹೋದ್ರೆ ನೀವು 1 ವಾರ ಅಂತ ಏನು ಹೋಗಿಲ್ಲ, ಸುಮಾರು ಕಡೆ 15 ದಿವಸ 10 ದಿವಸ ಅಂತಾನೆ ಬರ್ದಿದ್ದೀರಾ. So what do you do? I mean, how is it really possible to study a culture? What is your opinion on it? ನಾನು ಸ್ಟಡಿ ಅಂತ ಹೋಗಲ್ಲ, ಸ್ಟಡಿ ಆಗೋದು ಇಲ್ಲ. ಒಂದ್ ಕಲ್ಚರ್, ಅದ್ರದ್ದು ಹಿಸ್ಟರಿ, ಇಟ್ಸ್ ಲೈಕ್ ಮೋರ್ ಜನರೇಷನ್ಸ್ ಟು ಜನರೇಷನ್, ಅದು ಪಾಸಿಬಲ್ ಕೂಡ ಇಲ್ಲ 10-15 ದಿನದಲ್ಲಿ. ಸೊ ನಾನು ಸ್ಟಡಿ ಅಂತ ಹೋಗೋದೇ ಇಲ್ಲ. ಇಟ್ಸ್ ಜಸ್ಟ್ ಎಕ್ಸ್ಪ್ಲೋರಿಂಗ್. ನಿಮ್ದು ಕರೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ಎರಾ
what you can explore in these places or in this particular culture, like ಅಷ್ಟೇನೆ. ಅಷ್ಟು ಬಿಟ್ರೆ ಇನ್ನೇನು ಅದನ್ನ ಒಂದು ಕಲ್ಚರ್ನ ಎಂಟೈರ್ಲಿ ಸ್ಟಡಿ ಮಾಡಕ್ ಆಗಲ್ಲ. ಅದಕ್ಕೆ ತುಂಬಾ ಪೇಶನ್ಸ್ ಇರ್ಬೇಕು, ಅದಕ್ಕೆ ಬೇರೆ ಬೇರೆ ತರ ಪ್ರಿಪರೇಷನ್ಸ್ ಬೇಕು. ಅದು ಜಸ್ಟ್ ಟ್ರಾವೆಲಿಂಗ್ ಇಂದ ಆಗಲ್ಲ ಸ್ಟಡಿ ಅನ್ನೋದು. ಓಕೆ, ಜಸ್ಟ್ ಟು ಆ್ಯಡ್ ಟು ದಿಸ್ ಕ್ವೆಶನ್, ನಿಮಗೆ ಯಾವ್ದಾರ ಒಂದು ಕಲ್ಚರ್ ಬಗ್ಗೆ ಓದಿ ತಿಳ್ಕೊಂಡು ಒಂದು ಐಡಿಯಾ ಇದ್ದಿದ್ದು, ನಿಮ್ಗೆ ಅಲ್ಲಿ ಆ್ಯಕ್ಚುಲಿ ಹೋದ್ಮೇಲೆ ನಿಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು, ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸಸ್ ಆಗಿದೆಯಾ? ಅದನ್ನೇ ಹೇಳಿದ್ದು ನಾನು ಇನಿಷಿಯಲಿ. ನಾನು US ಬಗ್ಗೆ ಹೇಳಿದ್ನಲ್ಲ, ಸೊ ದ ಸೇಮ್ ಥಿಂಗ್, ಲೈಕ್ I was really shocked, like different way, like Amish, Mennonite, so Mennonite, so ಅವ್ರದೆಲ್ಲ ಅದನ್ನೆಲ್ಲ ನೋಡ್ಬಿಟ್ಟು, ಲೈಕ್ when you ನನಗೆ US ಬಗ್ಗೆ ಇದ್ದಿದ್ದು, see it's not very cultured country, ಎಲ್ಲ ಮೈಗ್ರೆಂಟ್ಸ್ ಬಂದಿದ್ದಾರೆ ಒಂದು ಪರ್ಟಿಕ್ಯುಲರ್ ಜಮಾನದಲ್ಲಿ. ಸೊ ಅವರೆಲ್ಲ ಸೇರ್ಕೊಂಡು ಒಂದು ಕಂಟ್ರಿ ಕಟ್ಟಿದ್ದಾರೆ, ಅದಕ್ಕೊಂದು ಹಿಸ್ಟ್ರಿ ಇದೆ, ಅದಕ್ಕೊಂದು ಕ್ರಿಯಲ್ ಹಿಸ್ಟ್ರಿ ಇದೆ, ಅಷ್ಟೇನೆ ನಂಗೆ ಗೊತ್ತಿದ್ದು. So you can never imagine, okay, this country has these kind of towns and these kind of history and these kind of people who never wants to adopt the modern world lifestyle. ಅದೆಲ್ಲ ನನಗಂತೂ ಗೊತ್ತಿರ್ಲಿಲ್ಲ. ಆಮಿಷ್ ಅನ್ನೋದನ್ನ ನಾನು ಕೇಳೇ ಇರ್ಲಿಲ್ಲ, ಆಮಿಷ್ ಪರ್ಟಿಕ್ಯುಲರ್. ಆಮೇಲೆ ಅಲ್ಲಿ ಈವನ್ ಅಲ್ಲಿ ಹರ್ಮನ್ ಫೆಸ್ಟಿವಲ್ ಅಂತ ಆಗ್ತಾ ಇತ್ತು, ಅದು ಕಂಪ್ಲೀಟ್ಲಿ ಜರ್ಮನ್ ವಾರ್ ರಿಲೇಟೆಡ್. ಬಟ್ ಅಲ್ಲಿ ಆ ಹರ್ಮನ್ ಫೆಸ್ಟಿವಲ್ ಅಲ್ಲಿ ಒಂದು ಡಿಫ್ರೆಂಟ್ ಅಂದ್ರೆ ಮಲ್ಟಿಪಲ್ ವೈನರೀಸ್, ತುಂಬಾ ಲೈಕ್ 100s ಟೈಪ್ಸ್ ಆಫ್ ವೈನ್ಸ್, ಅದಕ್ಕೆ ತುಂಬಾ ಜನ ಬರ್ತಾ ಇದ್ರು. ಬಟ್ ಅರ್ಲಿ ಇನ್ ದ ಮಾರ್ನಿಂಗು ಪ್ಲೇಸಿಗೆ ಸಂಬಂಧಪಟ್ಟಂಗೆ ಫಾರ್ಮರ್ಸ್ ಕಲ್ಚರಲ್ ಫೆಸ್ಟ್ ಆಗ್ತಾ ಇತ್ತು. ಅವ್ರದ್ದು ಫಾರ್ಮರ್ಸ್ ಫೆಸ್ಟಿವಲ್ ತುಂಬಾ ಇರುತ್ತೆ ಮಿಜೋರಿ ಅಂತ ಪ್ಲೇಸ್ಗಳಲ್ಲಿ. ಸೊ ಅದೆಲ್ಲ ವೆರಿ ಡಿಫ್ರೆಂಟ್ ಕಲ್ಚರಲ್ ಎಕ್ಸ್ಪೀರಿಯನ್ಸ್ ನಂಗೆ. ಐ ನೆವರ್ ಥಾಟ್ ಐ ಎಕ್ಸ್ಪೀರಿಯನ್ಸ್ ಸಚ್ ಥಿಂಗ್ಸ್ ಇನ್ US ಅಂತ. ಐ ನೆವರ್ ಇಮ್ಯಾಜಿನ್. ಆಕ್ಚುಲಿ ಅದು ಎರಡು ಎಫೆಕ್ಟ್ ಆಗುತ್ತೆ. ಒಂದು, ನಮಗಿರೋ ಸ್ಟೀರಿಯೋ ಟೈಪ್ಸ್ ಬ್ರೇಕ್ ಆಗುತ್ತೆ. ಕೆಲವೊಂದು ಟ್ರಾವೆಲ್ ಮಾಡ್ದೇನೆ ಅನ್ಕೊಂಡಿರ್ತೀವಲ್ಲ, ಅದ್ ಬ್ರೇಕ್ ಆಗುತ್ತೆ. ಇನ್ನೊಂದು, ಕೆಲವೊಂದ್ಸತಿ ಲೈಕ್ ವಿ ಕಮ್ ಔಟ್ ವಿತ್ ನ್ಯೂ ಸ್ಟೀರಿಯೋ ಟೈಪ್ಸ್. ನಂದು ಪರ್ಸನಲ್ ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಬೇಕಿದ್ರೆ ಯು ಕ್ಯಾನ್ ಎಕ್ಸ್ಟೆಂಡ್ ಆನ್ ಇಟ್. ಏನು ಅಂದ್ರೆ, ನಮ್ಗಿಲ್ಲಿ ಯುರೋಪ್ ಅಲ್ಲಿ, ನಾನಿರೋದು ನಾರ್ದರ್ನ್ ಯುರೋಪ್, ಸ್ಕ್ಯಾಂಡಿನೇವಿಯಾದಲ್ಲಿ. ಸೊ ಈ ಸದರ್ನ್ ಯುರೋಪ್ ಬಗ್ಗೆ ಒಂದು ಸ್ಟೀರಿಯೋ ಟೈಪ್ ಇದೆ ಇಲ್ಲಿ ಜನಕ್ಕೆ. ಅವರು ಜಾಸ್ತಿ ಕೆಲಸ ಮಾಡಲ್ಲ, ಸ್ವಲ್ಪ ಸೋಮಾರಿಗಳು. ಆಮೇಲೆ ಅವ್ರದ್ದು ಸ್ವಲ್ಪ ಲಿಬ್ರಲ್ ಅಲ್ಲ, ಅವರು ಜಾಸ್ತಿ ರಿಲಿಜಿಯಸ್ ಅಂತೆಲ್ಲ. ಅಲ್ಲಿ ಹೋದಾಗ ಐ ಎಕ್ಸ್ಪೀರಿಯನ್ಸ್ ಸ್ಪೇನ್ ಅಲ್ಲಿ ಒಂದು ಫ್ಯಾಕ್ಟ್ ಇತ್ತು. ನಾನು ಅದ್ ಯಾವ ಬುಕ್ ಅಲ್ಲೂ ಮೋಸ್ಟ್ಲಿ ಇಫ್ ಐ ಜಸ್ಟ್ ರೆಡ್ ಬುಕ್ಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ. ಏನು ಅಂದ್ರೆ, ಟ್ರಾವೆಲ್ ಮಾಡಿದ್ರೆ ಬಸ್ ಫೇರು ಆಮೇಲೆ ಮ್ಯೂಸಿಯಂ ಟಿಕೆಟ್ಸ್ ಅದೆಲ್ಲ ಇದೆಯಲ್ಲ, ಲಾರ್ಜರ್ ಫ್ಯಾಮಿಲೀಸ್ಗೆ ಡಿಸ್ಕೌಂಟ್ ಕೊಡ್ತಾರೆ ಅಲ್ಲಿ. ಅವ್ರದ್ದೊಂದು ಕ್ಯಾಟಗರಿ ಇದೆ. ಇಟ್ಸ್ ನಾಟ್ ಅಬೌಟ್ ಫೀಮೇಲ್ ಇವರಿಗೆ ಅಥವಾ ಸ್ಪೆಷಲ್ ಕ್ಯಾಟಗರಿ ಅಲ್ಲ. ಲೈಕ್ ಇಫ್ ಯು ಆರ್ ಅ ಬಿಗ್ ಫ್ಯಾಮಿಲಿ, ಅವ್ರ ಡೆಫಿನೇಷನ್ ಇದೆ, ಎಷ್ಟೋ ಜನಕ್ಕಿಂತ ಜಾಸ್ತಿ ಇರ್ಬೇಕು ಒಂದ್ ಫ್ಯಾಮಿಲಿನಲ್ಲಿ, ಅವ್ರಿಗೆ ಒಂದು ಕಾರ್ಡ್ ಕೊಡ್ತಾರೆ. ಸೊ ಯು ಕ್ಯಾನ್ ಗೆಟ್ ಡಿಸ್ಕೌಂಟ್. ಅದು ಲೈಕ್ ಯು ಕೆನಾಟ್ ಇಮ್ಯಾಜಿನ್ ಅದು ಹಂಗೆ. ಇಫ್ ಇಟ್ ಈಸ್ ಅ ಪಾಲಿಸಿ ಲೈಕ್ ದಟ್, ಆ ಸೊಸೈಟಿ ಹೆಂಗೆ ಸ್ಟ್ರಕ್ಚರ್ಡ್ ಇರುತ್ತೆ. ಲೈಕ್ ದಟ್ ಸೊಸೈಟಿ ಇಸ್ ಸ್ಟ್ರಕ್ಚರ್ಡ್ ಅರೌಂಡ್ ಫ್ಯಾಮಿಲೀಸ್ ಅಂಡ್ ದೇ ಪ್ರಿಫರ್ ಟೈಮ್ ವಿತ್ ಫ್ಯಾಮಿಲಿ ಮೋರ್. ಸೊ ಅವ್ರು ಅದಕ್ಕೆ ಸಿಎಸ್ತಾ ಅಂತ ಇದೆ. ಬೆಳಿಗ್ಗೆ ಆಫೀಸ್ ಓಪನ್ ಮಾಡಿ ಅವರು ಮಧ್ಯಾಹ್ನ ಕ್ಲೋಸ್ ಮಾಡ್ತಾರೆ. ಒಂದು 2 hours ಬ್ರೇಕ್ ತಗೊಳೋದು ಇಟ್ಸ್ ಕಾಮನ್, ಅಂಡ್ ದೆನ್ ಯು ಕಮ್ ಬ್ಯಾಕ್ ಅಗೈನ್. ಸೊ ಅದೆಲ್ಲ ಲೈಕ್ ಫಾರ್ ಯು ಇಟ್ ಮೇ ಸೀಮ್ ಲೈಕ್ ಅವ್ರ ಸೋಮಾರಿಗಳು ಅಂತ, ಬಟ್ ಇಫ್ ಯು ಆಕ್ಚುಲಿ ಲಿವ್ ವಿತ್ ದಮ್ ಅಂಡ್ ಸಿ ದಮ್, ಯು ಸಿ ಅವ್ರು ಆಕ್ಚುಲಿ ಲೈಫ್ ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ. ದೇ ಸ್ಪೆಂಡ್ ಟೈಮ್ ವಿತ್ ದೇರ್ ಫ್ಯಾಮಿಲಿ. ಸೊ ಆತರ. ಆಮೇಲೆ ಇಟಲಿನಲ್ಲಿ ಇದ್ದಾಗನು ಅಷ್ಟೇ, ಬೇರೆ ಎಲ್ಲಾ ಕೆಥೆಡ್ರಲ್ ಗಳಿಗೆ ಹೋದ್ರೆ ಇಟ್ಸ್ ಲೈಕ್ ಕಾಮನ್, ಏನು ರೂಲ್ಸ್ ಇರಲ್ಲ. ಬಟ್ ಇಟಲಿ ಮಿಲಾನ್ ಅಲ್ಲಿ ಕೆಥೆಡ್ರಲ್ ಇದೆ. ಅಲ್ಲಿ ನನ್ನ ವೈಫ್ ಶಿ ಹ್ಯಾಸ್ ಅ ಡ್ರೆಸ್ ವಿಚ್ ವಾಸ್ ನಾಟ್ ಕವರಿಂಗ್ ದ ಆರ್ಮ್ಸ್. ಸೊ ಅಲ್ಲಿ ದೇ ವರ್ ಸೆಲ್ಲಿಂಗ್ ಸಮ್ ಸ್ಟಫ್ ಟು ಕವರ್ ಆರ್ಮ್ಸ್. ಗೋ ಇನ್ಸೈಡ್ ಇಟಲಿನಲ್ಲಿ, ಲೈಕ್ ಇಟ್ಸ್ ಪಾರ್ಟ್ ಆಫ್ ಯುರೋಪ್. ಸೊ ಅದು ಇಟ್ ಗೇವ್ ಮಿ ನ್ಯೂ ಸ್ಟೀರಿಯೋ ಟೈಪ್ ಅಬೌಟ್ ಇಟಲಿ. ಇಟ್ಲಿ ಟು ಬಿ ಮೋರ್ ಕನ್ಸರ್ವೇಟಿವ್ ಅಂತ. ಅದು ತುಂಬಾ ಇಂಟ್ರೆಸ್ಟ್. ಆಕ್ಚುಲಿ ಬ್ರೇಕ್ಸ್ Italy is more conservative. ಹಾ. ಸೊ ಅದೇ ಆಗೋದು. ಇಟ್ ಹೆಲ್ಪ್ಸ್ ಯು ಟು ಡೂ ಬೋತ್. ಇಫ್ ಯು ಹ್ಯಾವ್ ಸಮ್ ಸ್ಟೀರಿಯೋ ಟೈಪ್ಸ್, ಇಟ್ ಹೆಲ್ಪ್ಸ್ ಯು ಟು ಕಮ್ ಔಟ್ ಆಫ್ ಇಟ್.
ಇಲ್ಲ ಕೆಲವೊಂದು ಹೊಸ ಇಂಟ್ರೆಸ್ಟಿಂಗ್ ಸ್ಟೀರಿಯೋಟೈಪ್ ಗಳು ಬರುತ್ತೆ ನಮಗೆ, ಯಾಕಂದ್ರೆ ನಮ್ದು ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಅಲ್ಲ, ನಾವು ವಿ ಡೋಂಟ್ ಸಿ ಎವ್ರಿ ಒನ್ ಅಂಡ್ ಎವ್ರಿಬಡಿ. ನಿಮ್ಗೆ ಆತರ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಅಂದ್ರೆ ಬೇರೆ ಬೇರೆ ಜನನ್ನ ನೋಡಿ, ಒಂದು ಹೇಳಿದ್ರೆ US ಯು ಹ್ಯಾಡ್ ಒನ್ ಸ್ಟೀರಿಯೋಟೈಪ್ ಬಿಫೋರ್ ಮೂವಿಂಗ್ ದೇರ್ ಅಂಡ್ ದೆನ್ ಯು ಹ್ಯಾಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ. ಆತರ ಇಂಡಿಯಾದಲ್ಲಿ ಲೈಕ್ ಐ ಆಮ್ ಕ್ಯೂರಿಯಸ್ ಟು ಲರ್ನ್ ಅಬೌಟ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ನನ್ಗೆ ಒಂದ್ ಫಿಯರ್ ಇದ್ದಿದ್ದು ಅಂದ್ರೆ, ಆಸ್ ಅ ವಿಮೆನ್ ಐ ಕೆನಾಟ್ ಟ್ರಾವೆಲ್ ಅಲೋನ್ ಇನ್ ಇಂಡಿಯಾ ಅಂತ ಇತ್ತು. ಈವನ್ ಫ್ಯೂ ಮಂತ್ಸ್ ಅಗೋ, ಲಾಸ್ಟ್ ಇಯರ್ ನಾನು ಇಂಡಿಯಾಕ್ ಮೂವ್ ಆದ್ನಲ್ಲ, ಅಲ್ಲಿವರೆಗೂ ನನ್ಗೆ ಅದೇ ಸ್ಟೀರಿಯೋಟೈಪ್ ಇದ್ದಿತ್ತು, ಇಂಡಿಯಾ ಐ ಕೆನಾಟ್ ಸರ್ವೈವ್ ಟ್ರಾವೆಲಿಂಗ್ ಲೈಕ್ ದಿಸ್ ಅಂತ. ಸೊ ಅಂಡ್ ಐ ಟುಕ್ ಅ ಬ್ರೇಕ್ ಫಾರ್ ಆಲ್ಮೋಸ್ಟ್ 6 months just to travel and learn yoga and stuff like that. ನಾರ್ತ್ ಇಂಡಿಯಾ ಪ್ಲಾನ್ ಮಾಡಿದೆ ಟ್ರಾವೆಲ್ ಮಾಡಕ್ಕೆ. ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ರು US ಇಂದ ಬರೋರಿದ್ರು. he planned here for 15 days and then after he left from Delhi and then I started traveling alone. ಆ ಟೈಮಲ್ಲಿ ಫಸ್ಟ್ ನಾನು ಹೋಗಿದ್ದು, I decided, okay, let me try out all possible ways of transportation right now, because ಡೆಲ್ಲಿನಲ್ಲಿ ನನಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲ್ಯಾಂಡ್ ಮಾಡಕ್ಕೆ ತುಂಬಾ ಇರಿಟೇಟ್ ಆಯ್ತು. ದಟ್ ಟೈಮ್ ಐ ಜಸ್ಟ್ ಮೂವ್ ಟು ಇಂಡಿಯಾ ಫ್ರಮ್ US. ಒನ್ ಥಿಂಗ್ ಈಸ್, ನಂಗೆ ಆ ಹೀಟ್ ಅನ್ನ ತಡ್ಕೊಳಕ್ ಆಗಲ್ಲ, AC ಬೇಕೇ ಬೇಕು. ಆಮೇಲೆ ಸೆಕೆಂಡ್, ಬಂದು ಜನ ರಶ್ ಅಲ್ಲಿ ಜನ ಮೈ ಮೇಲೆ ಬೀಳೋದು ನಂಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅಯ್ಯೋ ದೇವ್ರೇ ಅನ್ನಿಸ್ತಿತ್ತು. ಸೊ ಇದರಿಂದ ಎಲ್ಲ ಹೊರಗಡೆ ಹೆಂಗಪ್ಪ ಬರೋದು ಅಂತ ಆಮೇಲೆ ಯೋಚನೆ ಮಾಡಿದೆ. ಇವಾಗ AC ಟ್ರೈನು, AC ಬಸ್ಸು ಎಲ್ಲ ಬುಕ್ ಮಾಡ್ಕೊಂಡು ಸ್ಲೀಪರ್ ಒಬ್ಬಳೆ ಹೋದ್ರೆ ನಂಗೆ ಇದೆಲ್ಲದ್ರಿಂದ ಯಾವತ್ತೂ ಹೊರಗಡೆ ಬರಕ್ ಆಗಲ್ಲ. ಲೆಟ್ ಮೀ ಟ್ರಾವೆಲ್ ಥ್ರೂ ಸ್ಲೀಪರ್ ಕೋಚ್ ಅಂತ ಅನಿಸ್ತು. ಸೊ ಮಾರ್ನಿಂಗ್ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡೆ, ಅಲ್ಲಿಂದ ಹರಿದ್ವಾರ್ಗೆ ಹೋದೆ. ಹರಿದ್ವಾರಲ್ಲಿ ಅಗೈನ್ ನನ್ಗೆ ತುಂಬಾ ಮಳೆ ಬರ್ತಾ ಇತ್ತು, ಬೀದಿಗಳೆಲ್ಲ ತುಂಬಾ ಗಲೀಜಿತ್ತು. ಅಲ್ಲಿಂದ ಒಂದಿನ ಹಂಗೆ ಕುತ್ಕೊಂಡೆ, ಎಲ್ಲೂ ಹೊರಗಡೆ ಹೋಗ್ಲಿಲ್ಲ. ಆಮೇಲೆ ಹಿಂಗೆ ಮಳೆ ಜಾಸ್ತಿ ಆಗ್ತಾ ಹೋಯ್ತು, ಇನ್ನ ಹಿಂಗೆ ಕುತ್ಕೊಂಡ್ರೆ ಏನ್ ನೋಡಕ್ ಆಗಲ್ಲ. ಸರಿ ಹೋದೆ, ಒಂದಿನ ಗಂಗಾರತಿಗೆ ಹೋದೆ, ನೋಡ್ದೆ ಎಲ್ರು ತುಂಬಾನೇ ಕ್ರೌಡೆಡ್ ಆಗಿದ್ರು ಹಿಂಗೆ. ಸೊ ಮಳೆಲೆ ನೆನ್ಕೊಂಡ್ಬಿಟ್ಟು ಹೋದೆ, ಬಂದೆ. ಆಮೇಲೆ ಅಲ್ಲಿಂದ ರಿಷಿಕೇಶ್ಗೆ ಹೋದೆ. ರಿಷಿಕೇಶ್ ಅಲ್ಲಿ ಈ ತರ ಜರ್ಮನಿ ಅಲ್ಲಿ ಇಲ್ಲಿಂದ ಬಂದಿರೋ ಸುಮಾರು ಜನ ಫ್ರೆಂಡ್ಸ್ ಸಿಕ್ಕರು ಯೋಗಾ ಕ್ಲಾಸಸ್ಗಳಲ್ಲಿ. ಅಲ್ಲಿ ಟುಕ್ ಅಲ್ಲಿ ಹೋಗೋದು ಅದೊಂಥರ ಮಜಾ ಬರ್ತಾ ಇತ್ತು ನಮ್ಗೆ ಎಲ್ಲ. ಈಗ ಹೆಂಗೆ ಅಂದ್ರೆ, ನಂದು ಫ್ರೆಂಡ್ ಒಬ್ಳು, ಶಿ ಈಸ್ ಫ್ರಮ್ ನೆದರ್ಲ್ಯಾಂಡ್ಸ್. ಶಿ ಸ್ಟಾರ್ಟೆಡ್ ಎಂಜಾಯಿಂಗ್ ಮೋರ್ ದೆನ್ ಮೀ ಆಕ್ಚುಲಿ ಟ್ರಾವೆಲಿಂಗ್ ಇನ್ ಟುಕ್ ಜಸ್ಟ್ ಫಾರ್ 10 rupees 20 rupees ಲಕ್ಷ್ಮಣ್ ಇಂದ ರಾಮ್ಜುಲಾ ಹೋಗೋದು ನಾವೆಲ್ರು. ಆಮೇಲೆ ಅಲ್ಲಿ ಹೆಂಗಾಗ್ತಾ ಇತ್ತು ಅಂತಂದ್ರೆ, ಅಲ್ಲಿಂದ ರಿಷಿಕೇಶ್ಗೆ ಹೋಗೋದು ತ್ರಿವೇಣಿ ಘಾಟ್ಗೆ. ಅಲ್ಲಿ ಹೆಂಗಾಗ್ತಾ ಇತ್ತು ಅಂದ್ರೆ, ಈಗ ಯಾರೋ ಒಬ್ರು ಬಂದು ಹತ್ತಿ ಟುಕ್ ಅಲ್ಲಿ ಕುತ್ಕೋತಾರೆ, ಹೋಗ್ತಾ ಇರ್ತೀವಿ, ಅದು ಮೋರ್ ದೆನ್ ಕೆಪಾಸಿಟಿ ಹತ್ತಿಸ್ಕೊಂತಾರೆ. ಮಧ್ಯ ಇನ್ಯಾರೋ ಸಿಕ್ರು ಅಂತ ಅಂದ್ರೆ, ಇನ್ಯಾರೋ ಕಪಲ್ ಹತ್ಬೇಕಿತ್ತು, ಅಲ್ಲಿದ್ದವ್ ನಮ್ ಪಕ್ಕ ಕುತ್ಕೊಂಡವ್ನು ಅವ್ನು ಇಳಿದ್ಬಿಟ್ಟು ಹಂಗೆ ಹೋದ. ಬಿಕಾಸ್ ಓಕೆ ನೀವೆಲ್ಲ ಕಪಲ್ ಅಂದ್ರೆ ಹುಡುಗ ಹುಡುಗಿ ಒಟ್ಟಿಗೆ ಕುತ್ಕೊಳ್ಳಿ ಅಂತ ಅವನ್ನೆಲ್ಲದನ್ನು ಬಿಟ್ಟು ಇಳಿದು ಹೋದ ಪಾಪ. ಸೊ ನಾವ್ ಅದನ್ನ, ಬಿಕಾಸ್ ನೋಬಡಿ said a word like hey can you just move out of this tuk-tuk. Nobody said a word, but everybody thought okay ಇವ್ನು ಇಳಿದ್ರೆ ಇವ್ರಿಬ್ರು ಕುತ್ಕೋಬಹುದು ಅಂತ. So he just understood and nobody said a word. He just went out and it was crazy. Like it was a crazy traveling in public transport in India. And then I planned for Rajasthan, and then I took a sleeper coach. I mean, it was all a really great experience for me. It was very, I just planned instantly and it went really well. And after that in Rajasthan, again, it's a different culture. Whatever I found in Delhi, it was different. In Uttarakhand, it was different. In Rajasthan, it was different. ಅದು ನನ್ಗೆ ಹಾಗೆ ಅನ್ಸೋದು ಆಕ್ಚುಲಿ. ಒಂದ್ ಕಲ್ಚರು ಅಥವಾ ಒಂದ್ ಕಡೆ ಟ್ರಾವೆಲ್ ಮಾಡೋದು ಅಂತ ಅಂದ್ರೆ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋದು, ನಾಟ್ ಜಸ್ಟ್ ಒನ್ ಆಸ್ಪೆಕ್ಟ್ ಆಫ್ ಇಟ್. ನಾನು ಹೋಗ್ಬಹುದು, ನಾನು ಪರ್ಸನಲ್ ಕಾರ್ ಹೈರ್ ಮಾಡ್ಕೊಂಡು ಡ್ರೈವರ್ ಇಟ್ಕೊಂಡು ಎಲ್ಲಾ ಕಡೆ ಓಡಾಡ್ಕೊಂಡು ಹಾಗೆ ಬಂದ್ಬಿಡ್ಬೋದು. ನಂಗೆ ಇದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗಲ್ಲ. ಸೊ ಇಫ್ ಐ ಗೋ ಅಲೋನ್, ಇಫ್ ಐ ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಯು ಕ್ಯಾನ್ ಸಿ ರಿಯಲ್ ಲೋಕಲ್ ಪ್ಲೇಸ್ ವಿಚ್ ಯು ವಾಂಟ್ ಟು ಎಕ್ಸ್ಪ್ಲೋರ್. ಸೊ ಈ ತರ ಸೋಲೋ ಟ್ರಾವೆಲ್ ಮಾಡೋದು, ನೀವು ಮುಂಚೆ ಹೇಳಿದ್ರಲ್ಲ ಡಿಸಿಷನ್ ಮೇಕಿಂಗ್ ಇಂಪ್ರೂವ್ ಆಗುತ್ತೆ ಅಂತ, ಅದ್ರಲ್ಲಿ ಎಷ್ಟೊಂದು ಪ್ರಾಕ್ಟಿಕಲ್ ಎಲಿಮೆಂಟ್ಸ್ ಬರುತ್ತೆ ನಿಮಗೆ. ಪ್ಲಾನಿಂಗ್ ನೀವೇ ಸ್ವಂತ ಮಾಡ್ಕೋಬೇಕು, ಬಡ್ಜೆಟಿಂಗ್ ಮಾಡ್ಕೋಬೇಕು, ಆಮೇಲೆ ಜಡ್ಜ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು, ಯಾರ ಜೊತೆ ಮಾತಾಡ್ಬೇಕು,
ಲೈಕ್ ಇಟ್ ಬಿಲ್ಡ್ಸ್ ಆಲ್ ದಟ್. ನೀವು ಮನೆಯಲ್ಲೇ ಇದ್ರೆ ಅಥವಾ ಗ್ರೂಪ್ ಅಲ್ಲಿ ಇದ್ರೆ ಅದೆಲ್ಲ ಸ್ಕಿಲ್ಸ್ ಡೆವಲಪ್ ಆಗಲ್ಲ. Yeah, it's a really good aspect of it actually. Solo traveling. ಓಕೆ, ಸೊ ಇನ್ನೊಂದು ಕ್ವಶನ್, ಇಂಡಿಯಾದಲ್ಲಿ ಟ್ರಾವೆಲ್ ಮಾಡಿದ್ರದ್ದು ಎಕ್ಸ್ಪೀರಿಯನ್ಸು ಮತ್ತೆ ನಾನ್ ಅಬ್ಸರ್ವ್ ಮಾಡಿರೋದು ಈ ನಾವ್ NRI ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಎಷ್ಟೊಂದ್ ವಿಷಯ ನಾವು ಇಂಡಿಯಾದಲ್ಲಿ ಇದ್ದಾಗ ನಮಗೆ ಅದು ಸ್ಪೆಷಲ್ ಅಂತ ಅನ್ಸೋದೇ ಇಲ್ಲ, ವಿ ವುಡ್ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್. ಬಟ್ ಒಂದ್ಸತಿ ಹಿಂಗ್ ಹೊರಗ್ ಬಂದು ಯು ಸ್ಟೇ ಔಟ್ ಫಾರ್ ಸಮ್ ಇಯರ್ಸ್ ಅಂಡ್ ದೆನ್ ಕಮ್ ಬ್ಯಾಕ್, ಆವಾಗ ಒಂಥರ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ. ಇರೋ ವಿಷಯಗಳನ್ನೇ ನಾವು ವಿ ಸ್ಟಾರ್ಟ್ ಸೀಯಿಂಗ್ ವಿತ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಆಫೀಸರ್ ಇಲ್ಲಿ ಯುರೋಪಿಯನ್ಸ್ಗೆ ಇಂಡಿಯಾಗ್ ಹೋಗಿ ಬಂದೆ, ನಮ್ದು ಇಂಡಿಯಾದಲ್ಲೂ ಆಫೀಸ್ ಇದೆ, ಅವರು ಇಂಡಿಯಾಗ್ ಹೋಗಿ ಬರ್ತಾರೆ. ಅವ್ರೆಲ್ಲಾರು ಅಬ್ಸರ್ವ್ ಮಾಡೋ ಒಂದ್ ವಿಷಯ ಏನು ಅಂದ್ರೆ, ಯಾಕೆ ಎಲ್ಲಾ ಕೆಲ್ಸಕ್ಕೂ ಇಷ್ಟೊಂದ್ ಜನ ಇರ್ತಾರೆ ಇಂಡಿಯಾದಲ್ಲಿ ಅಂತ. ಸೊ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎಲ್ಲಾ ಕೆಲಸ ಮಾಡೋದಕ್ಕೆ ಯಾಕೆ ಅಷ್ಟೊಂದ್ ಜನ ಇರ್ತಾರೆ ಅಂತ. ಲೈಕ್ ಇನ್ ಎನಿ ಪ್ಲೇಸ್, ಒಂದು ಹೋಟೆಲ್ಗೆ ಹೋದ್ರೆ ಅವರಿಗೆ ಡೋರ್ ತೆಗಿಯೋದಕ್ಕೆ ಅಂತ ಒಬ್ಬ ಮನುಷ್ಯ ಇರ್ತಾರೆ ಅನ್ನೋದು ನಂಬೋದಕ್ಕೆ ಆಗಲ್ಲ ಅವರಿಗೆ. ಆತರ ಅದು. ಆಮೇಲೆ ನಾನ್ ಇವಾಗ ಹೋದ್ರೆ ಐ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ಇಟ್. ನಮ್ಮ ಮೆಟ್ರೋ ಇಂಡಿಯಾದಲ್ಲಿ ಬೆಂಗಳೂರು ಮೆಟ್ರೋದಲ್ಲಿ ನೋಡಿದ್ರೆ ಐ ಸ್ಟಾರ್ಟೆಡ್ ಕೌಂಟಿಂಗ್ ಒಂದ್ ಮೆಟ್ರೋ ಸ್ಟೇಷನ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಇಲ್ಲಿ ನೋಡಿದ್ರೆ ಒಂದ್ ಸ್ಟೇಷನ್ ಅಲ್ಲಿ ಒಬ್ಬ ಮನುಷ್ಯ ಕಂಡ್ರೆ ಹೆಚ್ಚು, ಎಲ್ಲ ಆಟೋಮೇಟೆಡ್ ಇರುತ್ತೆ. ಸೊ ಆ ತರದ್ದು ಹೆಂಗೆ ನಿಮಗೆ ಲೈಕ್ ಸ್ಟೇಯಿಂಗ್ ಔಟ್ ಆಫ್ ದ ಕಂಟ್ರಿ ಅದು ಹೆಂಗ್ ಹೆಲ್ಪ್ ಮಾಡುತ್ತೆ ನಮ್ಮ ದೇಶನ, ನಮ್ಮ ಕಲ್ಚರ್ನ ವಿತ್ ರಿನ್ಯೂಡ್ ಪರ್ಸ್ಪೆಕ್ಟಿವ್ ನೋಡೋದಕ್ಕೆ? ಸೊ ಯೂಶುವಲಿ ಏನ್ ಹೇಳ್ಬೋದು ಅಂದ್ರೆ, ಒನ್ ಥಿಂಗು ನಾನ್ ನೋಡಿದ್ದು, ನಾವು ತುಂಬಾ ರೂಡ್ ಅನ್ಸುತ್ತೆ ಅಂದ್ರೆ ಅಮೆರಿಕನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಬಿಕಾಸ್ ನಾವು ನಂಗೆ ತುಂಬಾ ಇನಿಷಿಯಲಿ ಅಲ್ಲಿ ಪ್ರಾಬ್ಲಮ್ ಆಗಿದ್ದು ಅಂತ ಅಂದ್ರೆ, ಅವರು ಇವಾಗ ಡೋರ್ ಅಂದ್ರೆ ಯಾರಾದ್ರೂ ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋದ್ರೆ ಹಿಂದ್ಗಡೆ ಇರೋ ಪರ್ಸನ್ಗೋಸ್ಕರ ಹೋಲ್ಡ್ ಮಾಡ್ಕೊಂಡು ನಿಂತ್ಕೋತಾರೆ. ಅದ್ ವೆರಿ ಪೊಲೈಟ್. ನಾವ್ ಆತರ ಇಲ್ವಲ್ಲ, ಇಂಡಿಯನ್ಸ್ ಆತರ ಇರಲ್ಲ. ಓಕೆ, ಹಿಂದ್ಗಡೆ ನಾವು ಫಸ್ಟ್ ನುಗ್ತೀವಿ, ಡೋರ್ ಓಪನ್ ಮಾಡ್ಕೊಂಡು ಯಾವಾಗ ನುಗ್ಬೇಕು ಅಂತ ನುಗ್ತಾ ಇರ್ತೀವಿ. ಸೊ ನನ್ಗೆ ಅದಕ್ಕಿಂತ ಮೇಜರ್ ಅಂದ್ರೆ ಅವ್ರಿಗೆ ನಾವ್ ಮಾಡಿದ್ರಲ್ಲ, ನೀವು ಮಾತಾಡ್ತೀರಾ ಅಂಡ್ ಇಂಟರಪ್ಟೆಡ್ ಅಂಡ್ ಇಟ್ಸ್ ಓಕೆ ಇನ್ ಇಂಡಿಯಾ. ಬೇರೆ ಕಂಟ್ರಿ ಮಾತಾಡ್ತಿರೋ ಹೇಳ್ಬಿಟ್ರೆ ಸಾರಿ ಯು ಗೋ ಹೆಡ್ ಆತರ. ಅದು ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ಸ್, ಲೈಕ್ ನಾಟ್ ಟು ಇಂಟರಪ್ಟ್ ಅಂಡ್ ವೇಟ್ ಫಾರ್ ಯುವರ್. ಸೊ ಆಮೇಲೆ ಅಲ್ಲಿಂದ ವಾಪಸ್ ಬಂದ್ಮೇಲೆ ನಂಗೆ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತು. ಎಲ್ಲಿ ಹೋದ್ರುನುವೆ ಡೋರ್ ಓಪನ್ ಮಾಡ್ಕೊಂಡು ನಿಂತ್ಕೊಳ್ಳೋದು. ಆಮೇಲೆ ನನ್ಗೆಲ್ಲ ಒಳಗಡೆ ಹೋಗಕ್ಕೆ ಆಗಲ್ಲ ಟೋಟಲಿ, ನಾನು ಹಂಗ್ ನಿಂತ್ಕೊಂಡ್ರೆ. ಆಮೇಲೆ ಅವ್ರು ಹೇಳ್ದಂಗೆ ಎಲ್ಲಿ ಇಂಟರಪ್ಟ್ ಮಾಡದೇ ಇದ್ರೆ ಮಾತಾಡಕ್ ಆಗಲ್ಲ. ಸೊ ಇವಾಗ್ಲೂ ಕ್ಲೈಂಟ್ಸ್ ಜೊತೆಗೆ ಒಂಥರ, ನನ್ ಕಲೀಗ್ಸ್ ಜೊತೆಗೆ ಒಂಥರ, ಹಂಗೆ ನಾನು ಆಟಿಟ್ಯೂಡ್ ಚೇಂಜ್ ಮಾಡ್ಕೋಬೇಕಾಗಿದೆ. ಸೊ ತುಂಬಾ ವಿಷಯದಲ್ಲಿ. ಆಮೇಲೆ ಸೊ after moving to India, I cultivated to be myself to be more polite. ನಾವು ಆಕ್ಚುಲಿ ನಮ್ದು ವೇ ಆಫ್ ಸ್ಲ್ಯಾಂಗ್ಸ್, ದ ಟೋನ್, ಎವ್ರಿಥಿಂಗ್ ನಾವೇನು ಅಂದ್ರೆ, ನಾವು ನಾರ್ಮಲಿ ಸ್ವಲ್ಪ ರೂಡಾಗೆ ಮಾತಾಡ್ತೀವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪ್ಲೀಸ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕು ಪ್ರತಿ ಯೂಸ್ ಅಲ್ಲಿ, ಸೆಂಟೆನ್ಸ್ ಅಲ್ಲಿ. ಓಕೆ, ಸೊ ಎಕ್ಸ್ಕ್ಯೂಸ್ ಮೀ, ಇದನ್ನೆಲ್ಲ ವರ್ಡ್ಸ್ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಕಲ್ತ್ಕೊಂಡಿದ್ದೆ. ಇದೆಲ್ಲ ಅಂದ್ರೆ ಪೊಲೈಟ್ ಅಂದ್ರೆ ತುಂಬಾ ಪೊಲೈಟ್ ಆಗಿರೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೆ. ಮತ್ತೆ ಇಲ್ಲಿ ಬಂದ್ಮೇಲೆ ಯಥಾ ಪ್ರಕಾರ ಬೇರೆ ತರಾನೇ ಅನ್ಸುತ್ತೆ. ಸೊ ಬಟ್ ನಂಗೆ ಆ ಪ್ರಾಬ್ಲಮ್ ಆಗೋದು ಇಂಡಿಯಾದಲ್ಲಿ ಎಷ್ಟೊಂದು ಎಲ್ರು ರೂಡ್ ಅಲ್ಲ ಅನಿಸ್ತಾ ಇತ್ತು. ಸೊ ಎಲ್ರುನುವೆ ತುಂಬಾ ರೂಡ್ ಅನಿಸ್ತಾ ಇತ್ತು. ಇನ್ನೊಂದು ನಂಗೆ ತುಂಬಾ ಪ್ರಾಬ್ಲಮ್ ಆಗೋದು ಅಲ್ಲಿಗೂ ಇಲ್ಗೂ ಕಂಪೇರ್ ಮಾಡಿದ್ರೆ ಅಂದ್ರೆ, ನಾನು ಐ ಆಮ್ ವೆರಿ ಶಾರ್ಟ್ ಆಕ್ಚುಲಿ. ಸ್ವಲ್ಪ ಚಿಕ್ಕ ಹುಡುಗಿ ತರ ಕಾಣಿಸ್ತೀನಿ. ನೋಬಡಿ ಥಿಂಕ್ಸ್ ದಟ್ ಓಕೆ, ಇಂಡಿಯಾದಲ್ಲಿ ನೀವು ಸ್ವಲ್ಪ ದೊಡ್ಡ ಅಂದ್ರೆ ತುಂಬಾ ಹೈಟ್ ಇದ್ದು ಸ್ವಲ್ಪ ಸಿಟ್ಟು, ನಿಮ್ದು ಮುಖದಲ್ಲಿ ಸಿಟ್ಟಿನ ಮುಖಭಾವ ಇದ್ರೆ ಮಾತ್ರ ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ. ಬಟ್ ಬೇರೆ ಕಡೆ ಕಂಟ್ರಿನಲ್ಲಿ ಆಸ್ ಪೊಲೈಟ್ ಆಸ್ ಯು ಆರ್, ಆಸ್ ಪೀಸ್ಫುಲ್ ಆಸ್ ಯು ಆರ್, you gain more respect. ಅದೊಂದು ವೆರಿ ಮಚ್ ಡಿಫ್ರೆಂಟ್ ಆಸ್ಪೆಕ್ಟ್ ಇನ್ ಇಂಡಿಯನ್ ಕಲ್ಚರ್ ಅಂಡ್ ಅದರ್ ಕಲ್ಚರ್. ಆಕ್ಚುಲಿ ಅದೇ ಕಲ್ಚರ್ ಹೆಂಗಿರುತ್ತೆ ಅಲ್ಲಿ ನಾರ್ಮ್ಸ್ ಸೆಟ್ ಮಾಡ್ತಾರೆ. ನಾವು ಇಲ್ಲಿ ಯುರೋಪ್ ಅಲ್ಲಿ, ನಾವು ಸ್ವೀಡನ್ ಅಲ್ಲಿ ಅದೊಂದು ಸ್ಪೆಷಾಲಿಟಿ. ಇಲ್ಲಿ ಜನ ಫ್ರೆಂಡ್ಲಿ ಇರಲ್ಲ, ಬಟ್ ದೇ ಆರ್ ನಾಟ್ ರೂಡ್, ದೇ ಆರ್ ನಾಟ್ ಆಸ್ ಫ್ರೆಂಡ್ಲಿ ಆಸ್ ಅಮೆರಿಕನ್ಸ್. ಸ್ಟ್ರೇಂಜರ್ಸ್ ಗೆ ಹಾಯ್ ಹೇಳೋದು, ನಗೋದು, ಇಟ್ಸ್ ನಾಟ್ ಕನ್ಸಿಡರ್ಡ್ ಕಾಮನ್.
ಇವ್ನಿಗೆ ಏನ್ ತರ ಸರಿ ಇಲ್ವಾ ಅನ್ನೋ ನೋಡ್ತಾರೆ, ಎಲ್ಲಾರ್ನು ಹಾಯ್ ಅಂತ ಹೇಳ್ತಾ ಹೋದ್ರೆ. ಬಟ್ ದೇ ಆರ್ ವೆರಿ ಫ್ರೆಂಡ್ಲಿ. ಏನಾದ್ರು ಕೇಳಿದ್ರೆ ಅಂಡ್ ಕ್ಯೂಯಿಂಗ್, ಆ ಸಿಸ್ಟಮ್ ಏನೇ ಆದ್ರೂ ನ್ಯಾಚುರಲಿ ಕ್ಯೂ ಇರುತ್ತೆ ಅಂಡ್ ಪೀಪಲ್ ಸ್ಟ್ಯಾಂಡ್ ಅಪಾರ್ಟ್. ಇಲ್ಲಿ ಅದಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅವ್ರಿಗೆ ರೂಲ್ ಮಾಡ್ಲೇಬೇಕಿಲ್ಲ. ಒಂದ್ ಜೋಕ್ ನಾವು ಶೇರ್ ಮಾಡ್ತಾ ಇದ್ವಿ, ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾರ್ಮ್ ಒಂದ್ಸತಿ ಕಡಿಮೆ ಆದ್ರೆ ಸ್ವೀಟ್ಸ್ ಕ್ಯಾನ್ ಗೋ ಬ್ಯಾಕ್ ಟು ಬೀಯಿಂಗ್ 10 meters ಅಪಾರ್ಟ್ ಫ್ರಮ್ ಈಚ್ ಅದರ್. ಇವಾಗ 2 meters ರೂಲ್ ಮಾಡಿದ್ದಾರೆ. ಯೂಶಲಿ ದೇ ಪ್ರಿಫರ್ ಟು ಸ್ಟೇ 10 meters ಅಪಾರ್ಟ್. ಗ್ರೇಟ್. ಹೇ ಸೊ ಕಾಂತಿ, ನೀವೊಂದು ವೆಬ್ಸೈಟ್ ಎಲ್ಲ ಮಾಡಿದೀರಾ ಮತ್ತೆ ಕೆಲವು ಬ್ಲಾಗ್ಸ್ ಬರ್ದಿದ್ದೀರಾ. ವೈ ಡೋಂಟ್ ಯು ಜಸ್ಟ್ ಟೆಲ್ people who are listening to this podcast, give them the website address so that they can follow your writing? So www.sanchari.com. Okay, ಅಲ್ಲಿ ಏನೇನ್ ಸಿಗುತ್ತೆ ಜನಕ್ಕೆ? ಸದ್ಯಕ್ಕೆ ಅದು ಟ್ರಾವೆಲಾಗ್ ಮತ್ತೆ ಟ್ರಾವೆಲ್ ಟಿಪ್ಸ್ ಅಷ್ಟೇನೆ ಬರ್ದಿರೋದು. ಅಂಡ್ ಥ್ರೂಔಟ್ ಇಂಡಿಯಾ ಓಡಾಡ್ತಾ ಇರ್ಬೇಕಿದ್ರೆ ಐ ಮೆಟ್ ಲಾಟ್ ಆಫ್ ಆರ್ಟಿಸ್ಟ್. ದೇ ಡೋಂಟ್ ಹ್ಯಾವ್ ಮಚ್ ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋಜರ್, ಬಟ್ ದೇ ಆರ್ ರಿಯಲಿ ಗ್ರೇಟ್ ಆರ್ಟಿಸ್ಟ್. ಲೈಕ್ their family is artisans family. They work for royal families and stuff like that. ಆತರ ತುಂಬಾ ಆರ್ಟ್ ನ ಕಲ್ಚರಲ್ ಆಗಿ ಅವ್ರು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಸೊ ತುಂಬಾನೇ ಲೈಕ್ ಈ ಜನರೇಷನ್ಗೆ ಎಷ್ಟೊಂದು ಚೆನ್ನಾಗಿರೋ ಆರ್ಟ್ಗಳು, ಎಷ್ಟೊಂದು ತುಂಬಾ ಟ್ರೆಡಿಷನಲ್ ಆಗಿರೋದು ಅಂತದ್ದು ನೆಕ್ಸ್ಟ್ ಜನರೇಷನ್ಗೆ ನಾವು ನೋಡಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ರಾಜಸ್ಥಾನಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಡಿಫ್ರೆಂಟ್ ಪಾರ್ಟ್ ಆಫ್ ದ ಕಂಟ್ರಿ. ಇವಾಗ ಬಿಕಾಸ್ ನಾವು ಯಾರಿಗೂ ಹ್ಯಾಂಡ್ ಮೇಡ್ ಆರ್ಟ್ ಅಂಡ್ ಕ್ರಾಫ್ಟ್ ಅಂದ್ರೆ ಅಷ್ಟೊಂದು ವ್ಯಾಲ್ಯೂನು ಇಲ್ಲ. ನಾವು ಮಾಲ್ಗಳಲ್ಲಿ ಹೋಗಿ ಎಷ್ಟು ಬೇಕಿದ್ರು ದುಡ್ಡು ಕೊಟ್ಟು ತಗೋತೀವಿ, ಬಟ್ ನಮ್ಗೆ ಒಂದು ಒರಿಜಿನಲ್ ಪೀಸ್ ಆಫ್ ವರ್ಕ್ ನಮ್ಗೆ ಇನ್ನ ಕಡಿಮೆಗೆ ಸಿಗ್ತಿದೆ ಅಥವಾ ಅಷ್ಟೇ ಕಾಸ್ಟ್ಲಿ ಅಂದ್ರೆ ನಾವು ಅದ್ರ ಬಗ್ಗೆ ತುಂಬಾನೇ ಜಡ್ಜ್ ಮಾಡ್ತೀವಿ, ಅಂದ್ರೆ ತುಂಬಾ ಯೋಚನೆ ಮಾಡ್ತೀವಿ ತಗೋಬೇಕೋ ಬಿಡ್ಬೇಕೋ ಅಂತ. ಸೊ ವಾಟ್ ಐ ಡಿಸೈಡೆಡ್, ಲೈಕ್ ಲಾಟ್ ಆಫ್ ಆರ್ಟಿಸ್ಟ್ ದೇ ಆಸ್ಕ್ಡ್ ಮೀ ವೆದರ್ ಐ ಕ್ಯಾನ್ ಹೆಲ್ಪ್ ದೆಮ್. So I did not had this plan before I moved to Rajasthan, but after I moved to Rajasthan I saw everything, and then I felt okay, these are all really original and I want it to be continued. Even jewelry kuda tumba handmade irutte. Rajasthan alli belli jewelry andre tumba famous, tumba handmade irutte adella. Nanu even ಅಲ್ಲಿ ಅಂದ್ರೆ ಮನೆಗಳಿಗೆ ಹೋಗಿ ತುಂಬಾ ಜನ ಅಂದ್ರೆ ಮನೆಯಲ್ಲೇ ಕುತ್ಕೊಂಡ್ ಮಾಡ್ತಾರೆ. ಎಷ್ಟೊಂದು ಜ್ಯುವೆಲರೀಸ್ ಆಗಿರ್ಬೋದು, ಆಮೇಲೆ ಕಾರ್ಪೆಟ್ಸ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್. ಅದು ಅವ್ರಿಗೆ ಲೈಫ್ ಅಂದ್ರೆ ಲೈಫ್ ಕೂಡನು ಅದ್ ಕೈಂಡ್ ಆಫ್ ಆರ್ಟ್, ನಮ್ದು ಕಲ್ಚರಲ್ ಆರ್ಟ್ ಅದು. ಸೊ I thought of helping them and I started promoting their art and craft in my website. I made a e-commerce store. Nice. Even lot of things I need to update to do the marketing pretty well. But I really want to help, like in future. That is kind of a goal for me also. After I finished this traveling in India, I felt like okay, in many countries there are like artisans like that. In next generation you never know what will happen, because lots and lots, like because of globalization they lose their skills. They really can't get enough exposure. So I thought okay, we need to at least I can actually do something to help them, to keep these things going on. ಅದಕ್ಕೋಸ್ಕರ ಆ ಸ್ಟೋರ್ ಕ್ರಿಯೇಟ್ ಮಾಡಿದೀನಿ. ಅದು ಇನ್ನೂ ತುಂಬಾ ಕೆಲಸಗಳಿದೆ. ಬಟ್ so if somebody wants real Rajasthani art right now, I can actually get them for interior designing, the pillow covers from the Barmer region of India. ಅಲ್ಲಿ ತುಂಬಾ ಅಂದ್ರೆ ಹಳ್ಳಿ ಹೆಂಗಸರು ಮಾಡ್ತಾರೆ ಇದನ್ನೆಲ್ಲ. ಅದನ್ನೆಲ್ಲ ನಾನು ತರಿಸ್ಕೊಡ್ತೀನಿ ಸದ್ಯ. So if I get enough support, I'll just explore these things and promote more. sanchari.com ಅಂತಲ್ವಾ? SANCH. ನಾವು ಶೋ ನೋಟ್ಸ್ ಅಲ್ಲಿ ಲಿಂಕ್ ಕೊಡ್ತೀವಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ they can explore it. Sanchari, SANCHAARI. Good. Hey, so Kanti, ivaga I mean two last questions I guess, but one question is that ಮೊದ್ಲಾಗಿದ್ರೆ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಬೇಕಾಗಿತ್ತು, ಇವಾಗ ಇಂಟರ್ನೆಟ್ ಇದ್ರೆ ನೀವು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ಸೊ ನಿಮಗ್ ಗೊತ್ತಿರೋ ಹಂಗೆ ಜನ ಟ್ರಾವೆಲ್ ಮಾಡ್ತಾ ಆಫೀಸ್ ಕೆಲಸ ಮಾಡ್ತಾ, ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಸೊ ದೇ ಮೈಟ್ ಗೋ ಟು ಸಮ್ ಅದರ್ ಸಿಟಿ
ಅಂಡ್ ವರ್ಕ್ ಯಾವಾಗ ಬೇಕೋ ಅವಾಗ ಕೆಲಸ ಮಾಡಿ ಅವ್ರು ಯಾವಾಗ ಬೇಕೋ ಸುತ್ತಾಡೋದು ಆತರ ಮಾಡೋದು. ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಅಥವಾ ಯಾರಾದ್ರೂ ಪರಿಚಯ ಇದಾರಾ ಹಂಗೆ ಮಾಡ್ತಾ ಇದಾರ ಯಾರಾದ್ರೂ ಅಥವಾ? ಇದಾರೆ. ಸೊ ತುಂಬಾ ಜನ ಆತರ ಮಾಡ್ತಾರೆ. ಅದಕ್ಕೆ ಇವಾಗ ತುಂಬಾ ಅಪಾರ್ಚುನಿಟೀಸು ಇದೆ. ಸೊ ಒನ್ ಥಿಂಗು ನೀವು ಫ್ರೀಲ್ಯಾನ್ಸರ್ ಆಗಿ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು, ವೆಬ್ ಡೆವಲಪರ್ ಆಗಿರ್ಬೋದು. ಸೊ ಹಾಗೂ ಕೂಡ ಮಾಡ್ಬೋದು ಇಂಥ ಕೆಲಸಗಳನ್ನ. ಇನ್ನು ಆಸ್ ಐ ಸೆಡ್, ಇಂಗ್ಲಿಷ್ ಸ್ಪೀಕಿಂಗು ಲಾಟ್ ಆಫ್ ಕಂಟ್ರೀಸ್ ಲೈಕ್ ಕಾಂಬೋಡಿಯಾ, ಚೈನಾ, ಜಪಾನು ಅಲ್ಲೆಲ್ಲ ಇಂಗ್ಲಿಷ್ ಟೀಚರ್ಸ್ ಬೇಕಾಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಷನ್ ಒಂದ್ ಟೀಚರ್ನ ಹೈಯರ್ ಮಾಡ್ಬಿಟ್ಟು ಅವ್ರ ಮಕ್ಳ ಜೊತೆ ಮಾತಾಡಕ್ ಬಿಡ್ತಾರೆ, ಅವ್ರ ಕಿಡ್ಸ್ ಇಂಗ್ಲಿಷ್ ಕಲ್ತ್ಕೋಬೇಕು ಅಂತ. So some of my friends does that. They completed ELS certification, and then wherever they'll go, they'll just teach English. They'll have some kids, they need to speak for an hour with them. ಆ ಥರನೂ ಇರುತ್ತೆ. ಇನ್ನು ಕೆಲವರು ಫೋಟೋಗ್ರಫಿ, ಸೊ they'll sell the photos and write-ups and all those things. And lot of people sell insurance. ಸೊ ಆ ಥರ ತುಂಬಾ ಡಿಜಿಟಲ್ ನೋಮ್ಯಾಡ್ ಆಗಿ ತುಂಬಾ ಜನ ಕೆಲಸ ಮಾಡ್ತಾರೆ. ಅಂಡ್ ಮೋರ್ ಓವರ್ ಯೂಟ್ಯೂಬ್, ಇತ್ತೀಚೆಗಂತೂ ಯೂಟ್ಯೂಬ್ ಇಂದ ತುಂಬಾ ದುಡ್ಡು ಮಾಡ್ತಾರೆ. ಬಿಕಾಸ್ ಎವ್ರಿ ಡೇ ದೇ ಎಡಿಟ್ ಒನ್ ವಿಡಿಯೋಸ್ ಅಂಡ್ ದೇ ಬಿಲ್ಡ್ ದೇರ್ ಚಾನಲ್. ಸೊ ನೀವ್ ಇವಾಗ ಮಾಡ್ತಿದ್ದೀರಲ್ಲ ಪಾಡ್ಕಾಸ್ಟ್ ಆಗಿರ್ಬೋದು, ಸೊ ಟ್ರಾವೆಲರ್ಸ್ ಜೊತೆ ಪಾಡ್ಕಾಸ್ಟ್ ಆಗಿರ್ಬೋದು, ಅವ್ರು ಎವ್ರಿ ಡೇ ಟ್ರಾವೆಲ್ ಮಾಡ್ತಾ ಅದ್ರ ಬಗ್ಗೆ ಅಂದ್ರೆ ಆ ಪ್ಲೇಸಸ್ ಬಗ್ಗೆ ಆಗಿರ್ಬೋದು, ಆ ಕಲ್ಚರ್ ಬಗ್ಗೆ ಆಗಿರ್ಬೋದು ವಿಡಿಯೋ ಮಾಡ್ತಾ ಅವರು ಯೂಟ್ಯೂಬ್ ಇಂದ ಕೂಡ ಇದ್ ಮಾಡ್ತಾರೆ, ಅರ್ನ್ ಮಾಡ್ತಾರೆ. ಆತರ ತುಂಬಾ ಡಿಫ್ರೆಂಟ್ ವೇನಲ್ಲಿ ಡಿಜಿಟಲ್ ನೋಮ್ಯಾಡ್ ಆಗಿ ತುಂಬಾ ಜನ ಓಡಾಡ್ಕೊಂಡಿದ್ದಾರೆ. ನಮ್ ಪಾಡ್ಕಾಸ್ಟ್ ನಂಬ್ಕೊಂಡು ನೀವೇನು ಮಾಡೋದಕ್ಕಾಗಲ್ಲ, ಕನಸು ಇಲ್ಲ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ನಪ್ಪ, ನಮ್ ಪಾಡ್ಕಾಸ್ಟ್ ಅಲ್ಲಿ ಏನು ಬರ್ತಾ ಇಲ್ಲ ಅಂತ. ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಈಸ್ ಅ ಸ್ವೀಡಿಶ್ ಆಕ್ಚುಲಿ, ಅವ್ರ ಹೆಸರು ಪ್ಯಾಲರ್ ಬೋ ಅಂತ. He is a digital nomad actually. He hosts a podcast called Radio Vagabond, and it's quite famous, and he gets the sponsorships, and he has his own channel. He does this and he'll travel across the world. And I have a Russian friend. She's, as I said, she's an English teacher actually. She traveled almost 5 years teaching English online. So she used to make sure wherever she goes, internet is high speed, so that she doesn't miss any classes. She does this. Yeah, I mean lot of people does that these days. Great. ಒಳ್ಳೆ ಪದ ಅಲ್ಲ ಡಿಜಿಟಲ್ ನೋಮ್ಯಾಡ್. ನೀನ್ ಏನ್ ಕೆಲಸ ಮಾಡ್ತಿದ್ಯಾಪ ಅಂದ್ರೆ ನಾನು ಡಿಜಿಟಲ್ ನೋಮ್ಯಾಡ್ ಆಗಿದ್ದೀನಿ ಅಂತ. ಅದೇ. Good. Great. So Supreet, you have anything else or? ಸೊ ಇನ್ನೊಂದು ಕ್ವಶನ್ ಇತ್ತಲ್ವಾ, ಯಾರಾದ್ರೂ ಇಂಟರ್ನೆಟ್ ಅಲ್ಲಿ ಈ ತರ ಟ್ರಾವೆಲ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಶೇರ್ ಮಾಡೋರು, ನಿಮ್ ತರ ಲೈಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇರ್ಬೋದು, ಅಥವಾ ಪಾಡ್ಕಾಸ್ಟ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಅಥವಾ ಬುಕ್ಸ್ ಇರ್ಬೋದು, ಲೈಕ್ ಇಫ್ ಸಂಬಡಿ ವಾಂಟ್ಸ್ ಟು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್, ಅವರಿಗೂ ಇಂಟ್ರೆಸ್ಟ್ ಇರುತ್ತೆ ಈ ತರ ಟ್ರಾವೆಲ್ ಮಾಡ್ಬೇಕು ಬಟ್ ಧೈರ್ಯ ಬಂದಿರಲ್ಲ, ಸೊ ಅವರಿಗೆ ಯಾವ್ದಾದ್ರು ರಿಸೋರ್ಸಸ್ ಇದೆಯಾ? ಆಕ್ಚುಲಿ ರಿಸೋರ್ಸಸ್ ತುಂಬಾ ಸಿಗುತ್ತೆ ಆನ್ಲೈನ್ ಅಲ್ಲಿ. ಲೈಕ್ ನೊಮ್ಯಾಡಿಕ್ ಮ್ಯಾಟ್ ಅಂತ ಒಬ್ಬ ಬರೀತಾನೆ, ಅವನು ಐ ಥಿಂಕ್ nomadicmat.com ಅನ್ಸುತ್ತೆ. ಇಫ್ ಯು ಮ್ಯಾಥ್ಯೂ ಕೆಪ್ನೆಸ್ ಅಂತ ಅವನ ಹೆಸರು. ಅದ್ ಬಿಟ್ಟು ಈವನ್ ಸೋಲೋ ಫೀಮೇಲ್ ಟ್ರಾವೆಲರ್ಸ್ ಕೂಡ ತುಂಬಾ ಜನ ಇದ್ದಾರೆ. ಇಫ್ ಯು ಜಸ್ಟ್ ಸರ್ಚ್ ಇನ್ ಗೂಗಲ್ ಯು ವಿಲ್ ಗೆಟ್ ಲಾಟ್ ಆಫ್ ಇನ್ಫಾರ್ಮೇಶನ್ ಆನ್ ಆಲ್ ದೀಸ್ ಥಿಂಗ್ಸ್. ಬಟ್ ಓನ್ಲಿ ಥಿಂಗ್ ಇಸ್ ಹೌ ಜೆನ್ಯೂನ್ ಎವ್ರಿಥಿಂಗ್ ಆರ್ ಅಂತ ಅಷ್ಟೇನೆ. ಸೊ ಇದಕ್ಕೋಸ್ಕರ ಅಂದ್ರೆ ಯಾರಿಗ ಈ ತರ ಮಾಡ್ಬೇಕು ಅಂತ ಅನ್ಸುತ್ತೋ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಿ, ಅದು ತನ್ನಿಂತಾನೆ ಒಂದ್ಸರಿ ಎಕ್ಸ್ಪ್ಲೋರ್ ಮಾಡ್ತಿದ್ದಂಗೆ ಧೈರ್ಯ ಬರುತ್ತೆ. ಸೊ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಒನ್ಸ್. ನಿಮ್ಗೆ ಯಾವ್ದು ಫಿಯರ್ ಇದೆಯೋ ಅದನ್ನ ಸ್ಟಾರ್ಟ್ ಮಾಡ್ಬಿಡ್ಬೇಕಷ್ಟೇ, ಅದ್ ಮುಗಿಸ್ಬಿಡ್ಬೇಕು, ಆಮೇಲೆ ಫಿಯರ್ ಇರಲ್ಲ. ಗ್ರೇಟ್. ಓಕೆ, ಆಕ್ವರ್ಡ್ ಸೈಲೆನ್ಸಸ್ ಶುರುವಾಗಿದೆ, ಹಾಗಾಗಿ ಪ್ರೋಗ್ರಾಮ್ ಅಂತ್ಯಕ್ಕೆ ನಾಂದಿ ಹಾಡ್ತಾ ಇದೀವಿ. ಎನಿವೇ, ಥ್ಯಾಂಕ್ಸ್ ಅ ಲಾಟ್ ಕಾಂತಿ ಫಾರ್ ಸ್ಪೆಂಡಿಂಗ್ ಟೈಮ್ ವಿತ್ ಅಸ್ and sharing your experience. ನಿಮ್ಮಿಂದ ಪ್ರೇರೇಪಿತರಾಗಿ, ಹೆಂಗೆ ವಾಸುಗೆ ಕನ್ನಡ, ನಿಮ್ಮಿಂದ ಪ್ರೇರೇಪಿತರಾಗಿ ಇನ್ನೂ ಹೆಚ್ಚು ಜನ ಟ್ರಾವೆಲ್ ಮಾಡ್ಲಿ ಅಂತ ಹೋಪ್ಸ್ ಇದೆ. ಥ್ಯಾಂಕ್ ಯು ಒನ್ಸ್ ಮೋರ್ ಫಾರ್ ಟ್ರಾವೆಲ್ ಅನ್ನ ಹಾಗಿಲ್ಲ, ಚಾರಣದ ಕೈಂಕರ್ಯದಲ್ಲಿ ತೊಡಗಿಸಿಕೊಳ್ಳಿ. ಚಾರಣ ಅಂದ್ರೆ ನಡೆಯೋದು ಗುರು, ನೀನ್ ಒಳ್ಳೆ ಹೈಕಿಂಗ್, ಟ್ರೆಕ್ಕಿಂಗ್. ಚಾರಣ ಅಂದ್ರೆ ಟ್ರೆಕ್ಕಿಂಗ್, ಪ್ರವಾಸ.
ಎನಿವೆ ಕೋವಿಡ್ ನಂತರ ಎಲ್ಲಾ ಪ್ರವಾಸ ಇದು ಬ್ಯಾಕಪ್ ಅಲ್ಲಿ ಇಟ್ಕೊಂಡಿರಿ. ಈ ಪಾಡ್ಕಾಸ್ಟ್ ಸೆಷನ್ ಕೋವಿಡ್ ಇವತ್ತು ಅಥವಾ ನಾಳೆನೋ ಅಥವಾ ನಾಡಿದ್ದು ಮುಗಿಯುತ್ತೆ, ಆವಾಗ ನೀವೆಲ್ಲ ಫುಲ್ ಟ್ರಾವೆಲ್ ಮಾಡಿ. ಸದ್ಯಕ್ಕೆ ಅರಳಿಕಟ್ಟೆ ಪಾಡ್ಕಾಸ್ಟ್ ನ ಶೇರ್ ಮಾಡಿ. ಸ್ಪಾಟಿಫೈ ಅಲ್ಲಿ ಇದೀವಿ, ಯೂಟ್ಯೂಬ್ ಅಲ್ಲಿ ಇದೀವಿ. ಕಾಂತಿ ಹೆಗಡೆ ಅವರು ನಮ್ಮ ಬಗ್ಗೆ ಒಂದ್ ಸಣ್ಣ ಬ್ಲಾಗ್ ಬರ್ದು ಅವ್ರ ಬ್ಲಾಗ್ ಅಲ್ಲಿ ಹಾಕ್ತಾರೆ, ಅವ್ರ ಬ್ಲಾಗ್ ಈ ಪಾಡ್ಕಾಸ್ಟ್ ಬಗ್ಗೆ. ಅದನ್ನು ವಿಸಿಟ್ ಮಾಡಿ. ಕಾಂತಿ, ಒನ್ ಲಾಸ್ಟ್ final sign of opportunity with you by announcing your website address again. It's www.sanchari.com. SANCHAARI.com. Oh, great. Double A is the trick there. Thanks Yes. once more. Bye. Thank you. Bye.